Hello, good morning students. So this is my first class for first year PUC. ಈಗ ನನ್ನ ಹೆಸರು ರಮೇಶ್ ಅಂತ ಹೇಳಿ ನಾನು ಐ ಹ್ಯಾವ್ ಟು ಟೇಕ್ ಸಮ್ ಆಫ್ ದಿ ಬಯಾಲಜಿ ಟಾಪಿಕ್ಸ್. ಪರ್ಟಿಕ್ಯುಲರ್ಲಿ ಈ ಇದರಲ್ಲಿ ಐ ಹ್ಯಾವ್ ಟು ಟೇಕ್ an important topic, that is animal kingdom. ಇದನ್ನು ಕಿಂಗ್ಡಮ್ ಅನಿಮೇಲಿಯಾ ಅಂತ ಕೂಡ ಕರೀತಾರೆ. Animalia. Here, organisms, living organisms are classified into various kingdoms. ಈಗ ಕಿಂಗ್ಡಮ್ಸ್ ಅಂದರೆ ಗೊತ್ತಾಗ್ತದೆ. ಕಿಂಗ್ಡಮ್ಸ್ ಅಂತಂದರೆ ಸಾಮ್ರಾಜ್ಯ. ಈಗ ನಾವು ಇಫ್ ವಿ ಸಿ ಅರೌಂಡ್ ಅಸ್, ವಿ ಸಿ ವೆರೈಟೀಸ್ ಆಫ್ ಆರ್ಗ್ಯಾನಿಸಮ್ಸ್. ಏನು ವಿವಿಧ ಜಾತಿಯ ಪ್ರಾಣಿಗಳು, ಸಸ್ಯಗಳು, ಬೇರೆ ಬೇರೆ ಟೈಪಲ್ಲಿ ಎಲ್ಲ ಥರ ಇದನ್ನು ನೋಡ್ತೇವೆ. ಆದರೆ ಇವೆಲ್ಲ ಒಂದೇ ಗುಂಪು ಅಂತ ಮಾಡಲಿಕ್ಕೆ ಬರೋಲ್ಲ. ಒಂದೇ ಗುಂಪು ಅಂತ ಮಾಡಿದರೂ ಕೂಡ, ಈಗ ಅನಿಮಲ್ಸನ್ನು ಒಂದು ಗುಂಪು ಅಂತ ಮಾಡಿದರು ಅಥವಾ ಪ್ಲ್ಯಾಂಟ್ಸನ್ನು ಇನ್ನೊಂದು ಗುಂಪು ಅಂತ ಮಾಡಿದರೂ ಕೂಡ ಫರ್ದರ್ ದೇ ಆರ್ ಕ್ಲಾಸಿಫೈಡ್ ಇಂಟು ವೇರಿಯಸ್ ಸಪರೇಟ್ ಗ್ರೂಪ್ಸ್. ಅವುಗಳನ್ನೇ ಮತ್ತೆ ಕ್ಲಾಸಿಫಿಕೇಷನ್ ಮಾಡಿ ಅವುಗಳನ್ನು ಬೇರೆ ಬೇರೆ ಕ್ಯಾಟಗರಿಯ ಇದರಲ್ಲಿ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಾಗಿದೆ. ಹೇಗೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ದಟ್ಸ್ ವಿ ಹ್ಯಾವ್ ಟು ಡಿಸ್ಕಸ್ ಲೇಟರ್ ಇನ್ ಡೀಟೈಲ್. ಅವುಗಳನ್ನು ಡೀಟೈಲಾಗಿ ಡಿಸ್ಕಸ್ ಮಾಡೋದಾಗುತ್ತೆ, ಅದನ್ನು ಆಮೇಲೆ ನೋಡೋಣ. ಈಗ WH ವಿಟೇಕರ್ ಅನ್ನುವಂಥವರು ಫಾರ್ ದ ಫಸ್ಟ್ ಟೈಮ್ 5 ಕಿಂಗ್ಡಮ್ ಕ್ಲಾಸಿಫಿಕೇಷನನ್ನು ಕೊಟ್ಟರು. 5 ಕಿಂಗ್ಡಮ್ ಕ್ಲಾಸಿಫಿಕೇಷನಲ್ಲಿ ಬೈ ಅಬ್ಸರ್ವಿಂಗ್ ಆಲ್ ದ ಡಿಫರೆಂಟ್ ವೆರೈಟೀಸ್ ಆಫ್ ಆರ್ಗ್ಯಾನಿಸಮ್ಸ್ ಆನ್ ದ ಅರ್ತ್, ಈ ಇದನ್ನು ನೋಡಿ 5 ಕಿಂಗ್ಡಮ್ ಕ್ಲಾಸಿಫಿಕೇಷನನ್ನು ಕೊಟ್ಟರು. 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ಗೆ ಬಂದರೆ, ಈ 5 ಕಿಂಗ್ಡಮ್ನಲ್ಲಿ ಫಸ್ಟು ಕಿಂಗ್ಡಮ್ ಪ್ರೊಟಿಸ್ಟ್, ದಟ್ ಈಸ್ ಮೊನೆರಾ, ಕಿಂಗ್ಡಮ್ ಮೊನೆರಾ, ಇವುಗಳನ್ನು ಪ್ರೊಕ್ಯಾರಿಯೋಟಾ ಅಂತ ಕೂಡ ಕರೀತೇವೆ. ಈಗ ನೀವು SSLC ಅಥವಾ ಹೈಸ್ಕೂಲ್ ಕ್ಲಾಸ್ಗಳಲ್ಲಿ ಇದರ ಬಗ್ಗೆ ಎಲ್ಲ ಓದಿರ್ಬೋದು. ಬ್ಯಾಕ್ಟೀರಿಯಾದಂಥ ಆರ್ಗ್ಯಾನಿಸಮ್ಸು ಪ್ರೊಕ್ಯಾರಿಯೋಟ್ಸ್, ಪ್ರಿಮಿಟಿವ್ ನ್ಯೂಕ್ಲಿಯರ್ ಆರ್ಗ್ಯಾನಿಸಮ್ಸ್ ಅನ್ನೋಂಥದ್ದನ್ನು ಪ್ರೊಕ್ಯಾರಿಯೋಟ್ಸ್ ಅಂತ ಕರೆದ್ರು. ಅವುಗಳನ್ನೇ ಒಂದು ಗುಂಪು ಮಾಡಿ ಅವುಗಳದ್ದೇ ಒಂದು ಸಾಮ್ರಾಜ್ಯ. ಅವುಗಳಲ್ಲಿ ವೆರೈಟೀಸ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ದರ್. ಅವುಗಳಲ್ಲಿ ಮೈಕೋಪ್ಲಾಸಮ್ಸ್ ಬರ್ತದೆ, ಬ್ಯಾಕ್ಟೀರಿಯಾ ಇದು ಬರುತ್ತೆ, ಆ ಬ್ಯಾಕ್ಟೀರಿಯಾಗಳದ್ದೇ ಮತ್ತೆ ವೆರೈಟೀಸ್ ಬರ್ತದೆ. ಅವುಗಳೆಲ್ಲ ಒಂದು ಗುಂಪಾಗಿದೆ. ಅದಾದ ನಂತರ ಪ್ರೊಟಿಸ್ಟಾ, ಕಿಂಗ್ಡಮ್ ಪ್ರೊಟಿಸ್ಟಾ. Kingdom Protista, which includes unicellular eukaryotic organisms. ಯುನಿಸೆಲ್ಯುಲಾರ್, ಅವುಗಳಿಗೆ ಏಕಕೋಶ ಜೀವಿಗಳು. ಆದರೆ ಯುಕ್ಯಾರಿಯೋಟಾ ಅಂತಂದರೆ ವೆಲ್ ಡೆವಲಪ್ಡ್ ನ್ಯೂಕ್ಲಿಯರ್ ಆರ್ಗ್ಯಾನಿಸಮ್ಸ್. ವೆಲ್ ಡೆವಲಪ್ಡ್ ನ್ಯೂಕ್ಲಿಯಸ್ ಆ್ಯಕ್ಚುಲಿ ಪ್ರೆಸೆಂಟ್, ದೇ ಆರ್ ಆ್ಯಕ್ಚುಲಿ ಕಾಲ್ಡ್ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ದೇ ಆರ್ ಆ್ಯಕ್ಚುಲಿ ಕಾಲ್ಡ್ ಪ್ರೊಟಿಸ್ಟಾ, ದಿ ಕಮಿಂಗ್ ಅಂಡರ್ ಪ್ರೊಟಿಸ್ಟಾ. ಅದಕ್ಕೆ ಉದಾಹರಣೆ ಅಮೀಬಾ ಇರ್ಬೋದು, ಪ್ಯಾರಾಮಿಷಿಯಮ್ ಇರ್ಬೋದು. ಹೀಗೆ ಪ್ರೊಟಿಸ್ಟಾದಲ್ಲಿ ಬೋತ್ ಅನಿಮಲ್ ಆ್ಯಂಡ್ ಆಸ್ ವೆಲ್ ಆಸ್ ಪ್ಲ್ಯಾಂಟ್ ರೆಪ್ರೆಸೆಂಟೇಟಿವ್ಸ್ ಆರ್ ದರ್. ಅನಿಮಲ್ ಮತ್ತು ಪ್ಲ್ಯಾಂಟ್ ರೆಪ್ರೆಸೆಂಟೇಟಿವ್ಸ್ ಅಂತಂದರೆ ಏನು ಅಂದರೆ, ಕೆಲವು ಹೆಟರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಇದೆ, ಕೆಲವು ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಇದೆ, ಕೆಲವು ಮಿಕ್ಸೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್. ಅವುಗಳು ತಮ್ಮ ಆಹಾರವನ್ನು ಪ್ರೊಡ್ಯೂಸು ಮಾಡ್ಕೋಬೋದು ಅಥವಾ ಬೇರೆ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡು ಆಗ್ಬೋದು. ಹಾಗಿದ್ಬಿಟ್ಟು ಮಿಕ್ಸೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಕೂಡ ಆಗಿದ್ದಾವೆ. ಹಾಗೆ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ದೇರ್. ದಟ್ ಆಲ್ಸೋ ಯು ಹ್ಯಾವ್ ಟು ಸ್ಟಡಿ ಇನ್ ಡೀಟೇಲ್ ಇನ್ ಅದರ್ ಚಾಪ್ಟರ್ಸ್. ಸೊ ಬೇರೆ ಚಾಪ್ಟರ್ಗಳಲ್ಲಿ ಓದ್ತೀರಾ, ಅದರ ಬಗ್ಗೆ ಓದೋದಂಥದ್ದು ಇರ್ತದೆ. ಹಾಗೆ ಕಿಂಗ್ಡಮ್ ಪ್ರೊಟಿಸ್ಟಾ ಬರ್ತದೆ. ಇದಾದ ಮೇಲೆ ಕಿಂಗ್ಡಮ್ ಮೈಕೋಟಾ ಬರ್ತದೆ. ಕಿಂಗ್ಡಮ್ ಮೈಕೋಟಾ ವಿಚ್ ಇನ್ಕ್ಲೂಡ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್. ಅವುಗಳೇನು ಅಂತಂದರೆ, ದೇ ಆರ್ ನಾನ್ ಕ್ಲೋರೋಫಿಲಸ್ ಅಂದರೆ ಅವುಗಳಲ್ಲಿ ಕ್ಲೋರೋಫಿಲ್ ಇಲ್ಲ. ಕ್ಲೋರೋಫಿಲ್ ಇಲ್ಲದೆ ಅವುಗಳು ಹೆಟರೋಟ್ರೋಪಿಕ್ ಅಥವಾ ಪ್ಯಾರಾಸಿಟಿಕ್ ಟೈಪ್ ಆಫ್ ನ್ಯೂಟ್ರಿಷನ್, ಮೋಡ್ ಆಫ್ ನ್ಯೂಟ್ರಿಷನನ್ನು ಡಿಪೆಂಡ್ ಆಗಿರ್ತವೆ. ಆ ಟೈಪಲ್ಲಿದ್ದು ಅವುಗಳನ್ನು ನೋಡ್ತೇವೆ. ದೇ ಆರ್ ಎಕ್ಲೋರೋಫಿಲಸ್. ಅವುಗಳನ್ನು ಕಾಮನ್ನಾಗಿ ಫಂಗೈ ಅಂತ ಕರಿತೇವೆ. ಫಂಗೈ ಗ್ರೂಪು. ಇದಾದ ಮೇಲೆ ಕಿಂಗ್ಡಮ್ ಪ್ಲ್ಯಾಂಟೆ. ಎಲ್ಲ ಪ್ಲ್ಯಾಂಟ್ಸು, ಗ್ರೀನ್ ಪ್ಲ್ಯಾಂಟ್ಸ್,
ಗ್ರೀನ್ ಪ್ಲ್ಯಾಂಟ್ಸ್ ಏನಿದೆ, ಆ ಗ್ರೀನ್ ಪ್ಲ್ಯಾಂಟ್ಸ್ ಆಲ್ ದೇ ಆರ್ ಕಮಿಂಗ್ ಅಂಡರ್ ಕಿಂಗ್ಡಮ್ ಪ್ಲ್ಯಾಂಟೆ. ಅವುಗಳಲ್ಲಿ ಲೋಯರ್ ಫಾರ್ಮ್ಸಿಂದ ಬರ್ತದೆ. ಲೋಯರ್ ಫಾರ್ಮ್ಸಲ್ಲಿ ಬ್ರಯೋಫೈಟಾ, ಟೆರಡೋಫೈಟಾ, ಜಿಮ್ನೋಸ್ಪರ್ಮ್ಸು, ಆಮೇಲೆ ಎಂಜಿಯೋಸ್ಪರ್ಮ್ಸ್, ಹೀಗೆ ವೆರೈಟೀಸ್ ಆಫ್ ಗ್ರೀನ್ ಪ್ಲ್ಯಾಂಟ್ಸ್ ದೇ ಕಮಿಂಗ್ ಅಂಡರ್ ದಿಸ್ ಗ್ರೂಪ್. ಸೊ ಆಲ್ ದೇ ಆರ್ ಆಟೋಟ್ರೋಪಿಕ್, ದೇ ಪ್ರೊಡ್ಯೂಸ್ ದೈರ್ ಓನ್ ಫುಡ್, ದೇ ಆರ್ ಗ್ರೀನ್ ಇನ್ ಕಲರ್, ದೇ ಆರ್ ಕ್ಲೋರೋಫಿಲಸ್. ಸೊ ಅವುಗಳ ಫೀಚರ್ಸನ್ನು ಮತ್ತೆ ಡೀಟೈಲಾಗಿ ನೋಡಬೇಕು. ಹೀಗೆ ಇದಾದ ಮೇಲೆ ಫೈನಲಿ ಕಿಂಗ್ಡಮ್ ಅನಿಮೇಲಿಯಾ, ಕಿಂಗ್ಡಮ್ ಅನಿಮೇಲಿಯಾ ಬರ್ತದೆ. ದಿಸ್ ಇಸ್ ಆಲ್ಸೋ ಎ ವಾಸ್ಟ್ ಗ್ರೂಪ್, millions and millions of organisms which coming under this group. ಮಿಲಿಯನ್ಸ್, ಸುಮಾರು 10 ಕೆಲವು ಸೈಂಟಿಸ್ಟ್ಗಳ ಪ್ರಕಾರ ಈಗಾಗಲೇ ಮೋರ್ ದ್ಯಾನ್ 7 ಅಥವಾ 10 ಮಿಲಿಯನ್ organisms, particularly animals are actually identified throughout this earth. ಈ ಎಲ್ಲ ಅರ್ಥಿನ ಎಲ್ಲ ಭಾಗದಲ್ಲಿ ನೋಡಿದಾಗ ಸುಮಾರು ಮಿಲಿಯನ್ಸ್ ಗಟ್ಟಲೆ ಆರ್ಗ್ಯಾನಿಸಮ್ಸ್ ಇರೋದನ್ನ ಐಡೆಂಟಿಫೈ ಮಾಡಿದ್ದಾರೆ. ದೇ ಆರ್ ಆ್ಯಕ್ಚುಲಿ ಕ್ಲಾಸಿಫೈಡ್, ದೇ ಆರ್ ನೇಮ್ಡ್. ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಆ ಮಗುವಿಗೆ ಒಂದು ಹೆಸರಿಡಬೇಕು ಅಂತಂದರೆ ಇರೋ ಬುಕ್ಕನ್ನು ತೆಗಿತಾರೆ, ಡಿಕ್ಷನರಿ ತೆಗಿತಾರೆ, ಬೇರೆ ಬೇರೆ ಇದನ್ನು ಇದು ಮಾಡ್ತಾರೆ. ಅಪ್ಪನ ಹೆಸರು ಅಮ್ಮನ ಹೆಸರಿಗೆ ಒಂಥರ ಇದಾಗಬೇಕು, ಹೊಂದಾಣಿಕೆ ಆಗಬೇಕು, ಬೇರೆ ಬೇರೆ ಟೈಪಲ್ಲಿ ನಾವು ಒದ್ದಾಡ್ತಾ ಇರ್ತೀವಿ ಒಂದು ಹೆಸರು ಕೊಡೋದಕ್ಕೆ. ಆದರೆ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಆರ್ಗ್ಯಾನಿಸಮ್ಸನ್ನು ಐಡೆಂಟಿಫೈ ಮಾಡಿ, ಅವುಗಳನ್ನು ಕ್ಲಾಸಿಫಿಕೇಷನ್ ಮಾಡಿ, ಅವುಗಳಿಗೆ ಗ್ರೂಪ್ ಮಾಡಿ, ಅವುಗಳನ್ನು ನೇಮಿಂಗ್ ಮಾಡೋದು, ದಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಅದು ಸಪ್ರೇಟು ಗುಂಪೆ ಬರ್ತದೆ, ಟ್ಯಾಕ್ಸಾನಮಿ ಇದರಲ್ಲಿ ಬರ್ತದೆ. ಅವುಗಳ ಎಲ್ಲ ಫೀಚರ್ಸನ್ನು ನೋಡಿ ಅವುಗಳನ್ನು ಐಡೆಂಟಿಫೈ ಮಾಡೋವಂಥದ್ದು. ಸೊ ಹೀಗೆ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ದೇ ಆರ್ ಐಡೆಂಟಿಫೈಡ್. ಸೊ ದೇ ಆರ್ ಪರ್ಟಿಕ್ಯುಲರ್ಲಿ ಅನಿಮಲ್ಸ್. ಸೊ ಆಲ್ ದೇ ಆರ್ ಹೆಟ್ರೋಟ್ರೋಪ್ಸ್, ಅವುಗಳು ಹೆಟ್ರೋಟ್ರೋಪ್ ಆಗಿದ್ದಾವೆ. ದೇ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ಫುಡ್. ಬೇರೆ ಬೇರೆ ಟೈಪಲ್ಲಿ ಹೇಳ್ತೀನಿ ಯಾವ ಟೈಪಲ್ಲಿ ಫುಡ್ ಬರ್ಬೋದು ಅಂತ. ಆ ಫುಡ್ಡು ಇದರ ಮೇಲೆ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗ್ತವೆ. ಸೊ ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್ ದೇ ಮೂವ್ ಫ್ರಮ್ ಒನ್ ರೀಜನ್ ಟು ಅನದರ್ ಫಾರ್ ವೇರಿಯಸ್ ಪರ್ಪಸ್, ಫಾರ್ ಫುಡ್ mainly, secondly for reproduction, for shelter and various other aspects. The animals, they exhibit movement so that they have got that is locomotory structures for the movement from one region to another. ಅವುಗಳಿಗೆ ಲೊಕೊಮೋಟರಿ ಸ್ಟ್ರಕ್ಚರ್ಸ್ ಇರ್ತವೆ. ಸೊ ಅದು ದಟ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಫೀಚರ್. ಈಗ ಫಸ್ಟ್ ಆಫ್ ಆಲ್ ಅವುಗಳು ಹೆಟ್ರೋಟ್ರೋಪ್ಸು, ದೇ ಮೂವ್ ಫ್ರಮ್ ಒನ್ ರೀಜನ್ ಟು ಅನದರ್ ಫಾರ್ ಫುಡ್, ಶೆಲ್ಟರ್, ರೀಪ್ರೊಡಕ್ಷನ್ ಆ್ಯಂಡ್ ವೇರಿಯಸ್ ಅದರ್ ಆಸ್ಪೆಕ್ಟ್ಸ್. ಸೊ ಹೀಗೆ ಬೇರೆ ಬೇರೆ ಟೈಪಲ್ಲಿ ನೋಡ್ತೇವೆ. ಸಮ್ ಆಫ್ ದೆಮ್ ಆರ್ ಸೆಡೆಂಟರಿ, ಆದರೆ ಕೆಲವು ಸೆಡೆಂಟರಿ ಆರ್ಗ್ಯಾನಿಸಮ್ಸ್ ಬರ್ತದೆ. ವಾಟ್ ಯು ಮೀನ್ ಬೈ ಸೆಡೆಂಟರಿ? ಸೆಡೆಂಟರಿ ಅಂದರೆ ಫೌಂಡ್ ಅಟ್ಯಾಚ್ಡ್ ಟು ಸಮ್ ಸಬ್ಸ್ಟ್ರೇಟಮ್. Some of the organisms, they are water living. They are water living. ವಾಟ್ರಲ್ಲಿ ಲಿವ್ ಮಾಡ್ತವೆ, ನೀರಿಲ್ದೇ ಬದುಕಲಿಕ್ಕೆ ಆಗೋದಿಲ್ಲ. ದೇ ಎಕ್ಸ್ಕ್ಲೂಸಿವ್ಲಿ ವಾಟರ್ ಲಿವಿಂಗ್ ಆಕ್ವಾಟಿಕ್ ಫಾರ್ಮ್ಸ್. ದೇ ಹ್ಯಾವ್ ಟು ಲಿವ್ ಇನ್ ವಾಟರ್. ನೀರಿನಲ್ಲೇ ಬದುಕಬೇಕು. ನೀರು ಅವುಗಳಿಗೆ ಅತ್ಯವಶ್ಯಕವಾಗಿದೆ. ಹಾಗಿದ್ದಾಗ ನೀರಿನಲ್ಲೇ ಬದುಕುವಂಥ ಈ ಪ್ರಾಣಿಗಳು ಯಾವುದಾದ್ರೂ ಒಂದು ಕಲ್ಲು ಬಂಡೆಗಿರ್ಬೋದು, ಹಾರ್ಡ್ ಸಬ್ಸ್ಟ್ರೇಟಮ್ ಅಂದರೆ ನೀರಿನ ಕೆಳಭಾಗದಲ್ಲಿರುವಂಥ ಜಾಗಗಳಿಗೆ ಅಟ್ಯಾಚ್ ಆಗಿರ್ಬೋದು. ಅವುಗಳನ್ನು ಆ್ಯಕ್ಚುಲಿ ದಟ್ ಈಸ್ ಅಟ್ಯಾಚ್ಡ್ ಆರ್ಗ್ಯಾನಿಸಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೀಗೆ ಸೊ ದೇ ಆರ್ ಸೆಡೆಂಟರಿ ಫಾರ್ಮ್ಸ್. ಸೊ ದೇ ಫೌಂಡ್ ಅಟ್ಯಾಚ್ಡ್ ಟು ಸಮ್ ಸಬ್ಸ್ಟ್ರೇಟಮ್. ಬಟ್ ಎನಿವೇ ಹೀಗೆ ಇದ್ಬಿಟ್ಟು ದೇ ಫೌಂಡ್ ಲಿವಿಂಗ್ ಇನ್ ವೇರಿಯಸ್ ರೀಜನ್ಸ್. ಹೀಗೆ ಬೇರೆ ಬೇರೆ ಹ್ಯಾಬಿಟ್ಯಾಟ್ಗಳಲ್ಲೂ ಕೂಡ ಅವುಗಳಲ್ಲಿ ಲೀವ್ ಮಾಡೋವಂಥ ಶಕ್ತಿ ಇದೆ. ಈಗ ನೋಡಿ, animals, they are heterotrophs. They depends on other organism for their food. Secondly, for the locomotion, for their body movement, they have got locomotory structures. Locomotory structures ಇರ್ತದೆ. Locomotory structures ಜೊತೆಗೆ sensory structures are there. Sensory structures in various forms. ನಮ್ಮಲ್ಲಾದರೆ ಕಣ್ಣು ಬೇರೆ ಥರ ಇದರಲ್ಲಿ ಕಂಡ್ರೆ ಲೋಯರ್ ಫಾರ್ಮ್ಸಲ್ಲಿ ಬೇರೆ ಬೇರೆ ಟೈಪಲ್ಲಿ ಸೆನ್ಸರಿ ಸ್ಟ್ರಕ್ಚರ್ಸ್ ಇದೆ. And they move from one region to another for their food and various other requirements. And then some of them are sedentary, found attached to substratum. ಹೀಗೆ ಅನಿಮಲ್ಸಿನ ಫೀಚರ್ಸನ್ನು ನೋಡ್ತೇವೆ.
ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಅನಿಮಲ್ಸ್. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದರೆ ಇದು ಅನಿಮಲ್ಲ ಪ್ಲ್ಯಾಂಟಾ ನಾವು ಈಸಿಯಾಗಿ ಹೇಳ್ಬೋದು. ಸೊ ದಿಸ್ ಈಸ್ ವಿ ಕ್ಯಾನ್ ಕನ್ಸಿಡರ್ ದಿ ಆರ್ಗ್ಯಾನಿಸಮ್ ವೆದರ್ ಇಟ್ ಬಿಲಾಂಗ್ಸ್ ಟು ಪ್ಲ್ಯಾಂಟ್ ಆರ್ ಆ್ಯನ್ ಅನಿಮಲ್. ಸೊ ಇದನ್ನು ನೋಡ್ತೀವಿ. ಸೊ ಹೀಗೆ ಕಿಂಗ್ಡಮ್ ಅನಿಮೇಲಿಯಾದಲ್ಲಿ ಈ ಫೀಚರ್ಸನ್ನು ನೋಡ್ತೀವಿ. ಆದರೆ ಇವುಗಳ ಹ್ಯಾಬಿಟ್ಯಾಟಿಗೆ ಬಂದರೆ ಹ್ಯಾಬಿಟ್ಯಾಟ್ ಅಂತಂದರೆ ವೇರ್ ದೆ ಲೀವ್. ಹ್ಯಾಬಿಟ್ಯಾಟ್ ವೇರ್ ದೆ ಲೀವ್, ಎಲ್ಲಿ ವಾಸ ಮಾಡ್ತವೆ? ಇನ್ ವೇರಿಯಸ್ ರೀಜನ್ಸ್, ಎಲ್ಲ ಕಡೆ. ಅನಿಮಲ್ಸ್ ದೇ ಫೌಂಡ್ ಲಿವಿಂಗ್ ಇನ್ ಆಲ್ ದ ರೀಜನ್ಸ್ ಆಫ್ ದ ಬಯೋಸ್ಫಿಯರ್. ಸೊ ಮೇನ್ಲಿ ಆಕ್ವಾಟಿಕ್ ಯಾವುದು ನೀರಿನಲ್ಲಿ ವಾಸ ಮಾಡ್ತವೆ. ಯಾವುದು ನೀರಿರ್ಬೋದು, ಈ ಭೂಮಿಯ ಭಾಗ ಮೇಜರ್ಲಿ ಆಕ್ಯುಪೈಡ್ ಬೈ ಸಿ. ಅದನ್ನು ವೆರೈಟೀಸ್ ಆಫ್ ಆರ್ಗ್ಯಾನಿಸಮ್ಸ್ ದೇ ಫೌಂಡ್ ಲಿವಿಂಗ್ ಇನ್ ವಾಟರ್. ಸೊ ಅದರಲ್ಲೂ ಎಸ್ಪೆಷಲಿ ಮೆರೈನ್ ವಾಟರ್ ಎಲ್ಲಿ ಇದು ಮಾಡ್ತವೆ? ಸೊ ದೇ ಮೇ ಬಿ ಫ್ಲೋಟಿಂಗ್, ದೇ ಆರ್ ಪೆಲಾಜಿಕ್ ಅಂದರೆ ಮೇಲೆ ಸ್ವಿಮ್ ಮಾಡೋವಂಥದ್ದು, ಫ್ಲೋಟ್ ಆಗೋವಂಥದ್ದು. ಸ್ವಿಮ್ ಮಾಡೋದು ಬೇರೆ, ಫ್ಲೋಟ್ ಆಗೋದು ಬೇರೆ. ದೇ ಸಿಂಪ್ಲಿ ಪ್ರೆಸೆಂಟ್ ಓವರ್ ದ ಸರ್ಫೇಸ್ ಆಫ್ ದ ವಾಟರ್, ಅದು ಫ್ಲೋಟಿಂಗು. ಸ್ವಿಮ್ಮಿಂಗ್ ದೇ ಮೇ ಗಾಟ್ ಸ್ಪೆಷಲ್ ಸ್ಟ್ರಕ್ಚರ್ಸ್ ಟು ಮೂವ್ ಫ್ರಮ್ ಒನ್ ರೀಜನ್ ಟು ಅನದರ್. ಹಾಗೆ ಸ್ವಿಮ್ಮಿಂಗ್ ಇರ್ಬೋದು. ಸೊ ದೇ ಮೇ ಬಿ ಬೆಂಥಿಕ್, ಕೆಳಗಡೆ ನೀರಿನ ಕೆಳಗಡೆ ವಾಸ ಮಾಡೋವಂಥದ್ದು ಇರ್ಬೋದು. ಸೊ ದೇ ಫೌಂಡ್ ಅಟ್ಯಾಚ್ಡ್ ವಿತಿನ್ ದ ವಾಟರ್, ಹಾಗೆ ಅಟ್ಯಾಚ್ ಆಗಿರ್ಬೋದು. ಸೊ ದಟ್ ಈಸ್ ಹೌ ಇನ್ ಮೆರೈನ್ ಫಾರ್ಮ್ಸ್, in marine, that is in the sea water, we see varieties of organisms ಅನ್ನು ನೋಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಅದಲ್ಲದೆ ಟೆರೆಸ್ಟ್ರಿಯಲ್ ಅಂತಂದರೆ ಈಗ ಆಕ್ವಾಟಿಕ್ಕಿಗೆ ಬಂದರೆ ನಾಟ್ ಓನ್ಲಿ ಇನ್ ಸಿ ವಾಟರ್, ಇನ್ ಫ್ರೆಶ್ ವಾಟರ್ ಬಾಡೀಸ್ ಆಲ್ಸೋ, ರಿವರ್ಸು, ಪೂಲ್ಸು, ಪಾಂಡ್ಸು, ಡಿಚಸ್, any other small that is stagnant water bodies. In all those regions we see different types of organisms, different types of animals. So this is the one of the important region where we see animals. Second, that is terrestrial. Terrestrial forms. ಟೆರೆಸ್ಟ್ರಿಯಲ್ ಅಂದರೆ ದೇ ಫೌಂಡ್ ಲಿವಿಂಗ್ ಆನ್ ದಿ ಲ್ಯಾಂಡ್ ಸರ್ಫೇಸ್ ಮೇಲೆ ಬದುಕುವಂಥವು. ಈಗ ಎಲ್ಲ ನಾವುಗಳೆಲ್ಲ ಲ್ಯಾಂಡ್ ಸರ್ಫೇಸ್ ಮೇಲೆ ಬದುಕ್ತೀವಿ. ಫಾರ್ ದಟ್ ವಿ ಸಿ ವೆರೈಟೀಸ್ ಆಫ್ ಆರ್ಗ್ಯಾನಿಸಮ್ಸ್ ಸೊ ಆನ್ ದಿ ಲ್ಯಾಂಡ್ ಸರ್ಫೇಸ್. ಸೊ ದಿಸ್ ಈಸ್ ಅ ಒನ್. ಆ್ಯಂಡ್ ಸಮ್ ಆಫ್ ದ ಆರ್ಗ್ಯಾನಿಸಮ್ಸ್ ಆರ್ ಸಬ್ಟೆರೇನಿಯನ್. Some of them are subterranean. Subterranean means they present below the soil up to certain depth. So in that way they are living subterranean. For example, earthworm irbodu, and different types of insects, ants, and various other organisms. What we see, they are subterranean. They found living below the soil surface in a ಕೆಳಭಾಗದಲ್ಲಿ ಗೂಡು ಕಟ್ಕೊಂಡು ಅಥವಾ they may be burrow organisms. So in that way they found living, so they are called subterranean. So in that way they are found living. Next, aerial mode. So they are flying. Varieties of organisms are there, they exhibit flight. They fly from one region to another. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರಿ ಹೋಗ್ತವೆ. ಸೊ ದಟ್ ಈಸ್ ಹೌ ದೇ ಆರ್ ಆ್ಯಕ್ಚುಲಿ ಫ್ಲೈಯಿಂಗ್. ಸೊ ಹೀಗೆ ವೇರಿಯಸ್ ಡಿಫರೆಂಟ್ ರೀಜನ್ಸ್ ವೇರ್ ವಿ ಸಿ ದೀಸ್ ಆರ್ಗ್ಯಾನಿಸಮ್ಸ್. ಸೊ ದೀಸ್ ಅನಿಮಲ್ಸನ್ನು ನೋಡ್ತೀವಿ. ಹೀಗೆ ಅನಿಮಲ್ಸ್ಗಳು ದೇ ಪ್ರೆಸೆಂಟ್ ಇನ್ ವೇರಿಯಸ್ ಡಿಫರೆಂಟ್ ರೀಜನ್ಸ್ ಆಫ್ ಹ್ಯಾಬಿಟ್ಯಾಟ್ಸ್ ಆಫ್ ದಿ ಬಯೋಸ್ಫಿಯರ್. ಈ ಬೇರೆ ಬೇರೆ ಜಾಗದಲ್ಲಿ, ಬಯೋಸ್ಫಿಯರ್ನ ಬೇರೆ ಬೇರೆ ಜಾಗದಲ್ಲಿ ಇವುಗಳನ್ನು ನೋಡ್ತೀವಿ ಹೀಗೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ವೇರಿಯಸ್ ಹ್ಯಾಬಿಟ್ಯಾಟ್ಸ್ ಆಫ್ ದಿ ಅನಿಮಲ್ಸ್. ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸರಿಯಾಗಿ ಕ್ಲಾಸನ್ನು ಅಬ್ಸರ್ವ್ ಮಾಡಿ ಕೇಳಿಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಟು ಫಾಲೋ ದಿ ಸಬ್ಜೆಕ್ಟ್, ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಹೀಗೆ ಬೇರೆ ಬೇರೆ ಜಾಗದಲ್ಲಿ ನೋಡ್ತವೆ. ಇದಲ್ಲದೆ ಇನ್ಯಾವ ರೀತಿ ಜೀವನ ಮಾಡಬಹುದು ಅಂತಂದರೆ, ಸೊ ದೇ ಮೇ ಬಿ ಪ್ಯಾರಾಸಿಟಿಕ್ ಆಲ್ಸೋ.
Parasitic means they depends on other organisms. They found living on other organisms. That is also that is how they can live. ಈಗ these are free living forms. ಇವೆಲ್ಲ ಫ್ರೀ ಲಿವಿಂಗ್ ಅಂತ ಬೇರೆ ಬೇರೆ ಜಾಗದಲ್ಲಿ ಫ್ರೀಯಾಗಿ ತಮ್ಮ ಜೀವನವನ್ನು ನಡೆಸ್ತವೆ. ಬಟ್ ಪ್ಯಾರಾಸೈಟ್ಸ್ ದೇ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ದ ಫುಡ್ ಆ್ಯಂಡ್ ಶೆಲ್ಟರ್. ಆ ಫುಡ್ಡು ಮತ್ತು ಶೆಲ್ಟರಿಗೆ ಅವುಗಳು ದೇ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ಸ್. ಹಾಗೆ ಡಿಪೆಂಡ್ ಆಗಿರುವಂಥದ್ರಲ್ಲಿ ದೇ ಮೇ ಫೌಂಡ್ ಇನ್ಸೈಡ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ದೇ ಆರ್ ಕಾಲ್ಡ್ ಎಂಡೋಪ್ಯಾರಾಸೈಟ್ಸ್. ಎಂಡೋಪ್ಯಾರಾಸೈಟ್ಸ್. ಸೊ ಈಗ ನಮಗೆ ಜಂತು ಹುಳು ಇದೆ, ನಮ್ಮ ದೇಹದ ಒಳಗೆ ಜಂತು ಹುಳು ಇರ್ಬೋದು, ಟೇಪ್ವರ್ಮ್ ಇರ್ಬೋದು, ಲಾಡಿ ಹುಳು ಅಂತ ಕರಿತೀವಿ ಕನ್ನಡದಲ್ಲಿ, ಟೇಪ್ವರ್ಮ್, ಹೀಗೆ ಬೇರೆ ಬೇರೆ ಹುಳುಗಳು ದೇ ಮೇ ಪ್ರೆಸೆಂಟ್ ಇನ್ಸೈಡ್. ದೇ ಆರ್ ಎಂಡೋಪ್ಯಾರಾಸೈಟ್ಸ್. ದೇ ಫೌಂಡ್ ಲಿವಿಂಗ್ ಇನ್ಸೈಡ್ ದಿ ಲಿವಿಂಗ್ ಆರ್ಗ್ಯಾನಿಸಮ್. ಇನ್ನು ಕೆಲವು ಎಕ್ಟೋಪ್ಯಾರಾಸೈಟ್ಸ್. ಇನ್ನು ಕೆಲವು ಎಕ್ಟೋಪ್ಯಾರಾಸೈಟ್ಸ್ ಆಗಿದೆ. ಎಕ್ಟೋಪ್ಯಾರಾಸೈಟ್ಸ್ ಮೀನ್ಸ್ ದೇ ಫೌಂಡ್ ಲಿವಿಂಗ್ ಆನ್ ಔಟರ್ ಸರ್ಫೇಸ್ ಆಫ್ ದ ಬಾಡಿ. ದೇಹದ ಹೊರಭಾಗದಲ್ಲಿ ಅವು ಜೀವನ ಮಾಡಿಸ್ತವೆ. ಫಾರ್ ಎಕ್ಸಾಂಪಲ್ಲು ಲೈಸ್ ಇರ್ಬೋದು. ಲೈಸ್ ಅಂದರೆ ಏನು? ಟಿಕ್ಸು. ಟಿಕ್ಸ್ ಅಂತಂದರೆ ತಿಗಣೆ, ಆ ರೀತಿ ಉಣ್ಣೆ, ತಿಗಣೆ ಮತ್ತು ಬೇರೆ ಇನ್ನೂ ಕೆಲವು ಟೈಪ್ ಇದು ಬರ್ತದೆ, ಟಿಕ್ಸ್ ಅಂತ ಕರಿತೀವಿ. ಹಾಗೆ ಇರುವಂಥ ಪ್ರಾಣಿಗಳು ಹೀಗೆ ಲೈಸ್ ಆ್ಯಂಡ್ ಟಿಕ್ಸ್, ಚಿಗಟ ಅಂತ ಕರಿತೀವಿ. ಟಿಕ್ಸ್ ಅಂದರೆ ಚಿಗಟ. ಸೊ ಅವುಗಳು ಇದರಲ್ಲಿ ಬರುವಂಥ ಪ್ರಾಣಿಗಳು, ಅವುಗಳೆಲ್ಲ ಎಕ್ಟೋಪ್ಯಾರಾಸೈಟ್ಸ್. ಸೊ ದ್ಯಾಟ್ ದೇ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ದ ಫುಡ್ ಆ್ಯಂಡ್ ಶೆಲ್ಟರ್. ಇಲ್ಲಿ ಬೇರೆ ಆರ್ಗ್ಯಾನಿಸಮ್ಸ್ ಮೇಲೆ ಅವುಗಳು ತಮ್ಮ ಜೀವನವನ್ನು ನಡೆಸ್ತವೆ. ದೇ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್. ವಿತೌಟ್ ದೋಸ್ ಆರ್ಗ್ಯಾನಿಸಮ್ಸ್ ದೇ ಆರ್ ಕಾಲ್ಡ್ ಹೋಸ್ಟ್. ಯಾವ ಆರ್ಗ್ಯಾನಿಸಮ್ಮು ವಿಚ್ ಗಿವ್ಸ್ ಶೆಲ್ಟರ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಫುಡ್, ಅವುಗಳನ್ನು ಹೋಸ್ಟ್ ಅಂತ ಕರಿತೀವಿ. ಆ ಹೋಸ್ಟ್ ಆರ್ಗ್ಯಾನಿಸಮ್ನ ಒಳಭಾಗದಲ್ಲಿರ್ಬೋದು ಅಥವಾ ಹೊರಭಾಗದಲ್ಲಿರ್ಬೋದು, ಹೀಗೆ ಬೇರೆ ಬೇರೆ ಜಾಗದಲ್ಲಿ ಪ್ಯಾರಾಸಿಟಿಕ್ ಮೋಡ್ ಆಫ್ ಲೈಫ್ ಆಲ್ಸೋ ದೇ ಲೀಡ್. ಸೊ ದಿಸ್ ಈಸ್ ಹೌ ದ ಹ್ಯಾಬಿಟ್ಯಾಟ್ ವೇರೀಸ್ ಫ್ರಮ್ ಒನ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಟು ಅನದರ್. ಒಂದು ಆರ್ಗ್ಯಾನಿಸಮ್ಸಿಂದ ಇನ್ನೊಂದು ಆರ್ಗ್ಯಾನಿಸಮ್ಸ್ಗೆ ಅವುಗಳ ಹ್ಯಾಬಿಟ್ಯಾಟ್ ಬದಲಾವಣೆ ಆಗ್ತದೆ. ಅವುಗಳು ಜೀವನ ಮಾಡುವಂಥ ಜಾಗವು ಬದಲಾವಣೆ ಆಗ್ತಾ ಹೋಗ್ತದೆ. ಹೀಗೆ ಇರುವಂಥದ್ದನ್ನು ನೋಡ್ತೀವಿ. ದಿಸ್ ಈಸ್ ಹೌ ವಿ ಕ್ಯಾನ್ ಸಿ ದೇ ಫೌಂಡ್ ಇನ್ ವೇರಿಯಸ್ ಡಿಫರೆಂಟ್ ಹ್ಯಾಬಿಟ್ಯಾಟ್ಸ್. ಬೇರೆ ಬೇರೆ ಹ್ಯಾಬಿಟ್ಯಾಟ್ಗಳಲ್ಲಿ ಇವುಗಳನ್ನು ನೋಡ್ತೇವೆ. ಹೀಗೆ ಇದು ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ಕ್ಲಾಸಿಫಿಕೇಷನ್. ಈಗ ನೋಡಿ, ಆಕ್ವಾಟಿಕ್, ನೀರಿನಲ್ಲಿ ಬದುಕುವ ಪ್ರಾಣಿಗಳು, ಅದನ್ನು ಒಂದು ಗುಂಪು ಮಾಡ್ಬೋದು. ಟೆರೆಸ್ಟ್ರಿಯಲ್, ನೆಲದ ಮೇಲೆ ವಾಸ ಮಾಡುವಂಥವು, ಅದನ್ನು ಇನ್ನೊಂದು ಗುಂಪು ಮಾಡ್ಬೋದು. ಸಬ್ಟೆರೇನಿಯನ್, ನೆಲದ ಕೆಳಭಾಗದಲ್ಲಿ ವಾಸ ಮಾಡೋದು, ದಟ್ ಬಿಕಮ್ ಅನದರ್ ಗ್ರೂಪ್. ಆ್ಯಂಡ್ ಏರಿಯಲ್, ಹಾರ್ತವೆ, ಅವುಗಳನ್ನು ಒಂದು ಗುಂಪು ಮಾಡ್ಬೋದು. ಆ್ಯಂಡ್ ಪ್ಯಾರಾಸೈಟ್, ಎಂಡೋಪ್ಯಾರಾಸೈಟ, ಎಕ್ಟೋಪ್ಯಾರಾಸೈಟ, ಹೀಗೆ ಅವುಗಳನ್ನೆಲ್ಲ ಗುಂಪು ಮಾಡುವಂಥದ್ದು, ಸಪ್ರೇಟಾಗಿ ಅವುಗಳನ್ನು ವಿಂಗಡಣೆ ಮಾಡುವಂಥದ್ದು. ಸೊ ದಟ್ ಈಸ್ ಕ್ಲಾಸಿಫೈಡ್ ಇಂಟು ವೇರಿಯಸ್ ಗ್ರೂಪ್ಸ್, ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಹೀಗೆ ಅವುಗಳ ಕ್ಲಾಸಿಫಿಕೇಷನಲ್ಲಿ ಅವುಗಳ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ವೇರ್ ದೆ ಲೀವ್ ಆ್ಯಂಡ್ ಹೌ ದೆ ಲೀವ್, ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ಕ್ಲಾಸಿಫಿಕೇಷನ್ ಆಫ್ ಅನಿಮಲ್ಸ್. ಈ ಅನಿಮಲ್ಸನ್ನು ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಈ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸನ್ನು ಕೂಡ ಮಾಡಲಾಗಿದೆ. ಸೊ ಕನ್ಸಿಡರ್ ಮಾಡಿದೆ. ಈಗ ನೆಕ್ಸ್ಟು ಇಷ್ಟೆಲ್ಲ ಆರ್ಗ್ಯಾನಿಸಮ್ಸನ್ನು ನೋಡ್ತೀವಿ. ವಾಟ್ ಎವರ್ ದಿ ಆರ್ಗ್ಯಾನಿಸಮ್ಸ್, ದಟ್ ಈಸ್ ಅನಿಮಲ್ಸ್ ದಟ್ ವಿ ಸಿ ಆನ್ ದಿಸ್ ಅರ್ತ್, ಇವುಗಳನ್ನು ಆನ್ ವಾಟ್ ಬೇಸಿಸ್ ದೇ ಆರ್ ಕ್ಲಾಸಿಫೈಡ್. ಈಗ ನೋಡಿ, ಈಗ ನಮಗೇನೋ ಒಂದು ವಸ್ತು ಸಿಕ್ತು, ಸುಮ್ಮನೆ ಅದು ಯಾವುದೋ ಒಂದು ಗುಂಪಿಗೆ ಸೇರಿಸ್ಲಿಕ್ಕೆ ಬರೋಲ್ಲ. ಆ ಗುಂಪಿಗೆ ಸೇರಿಸಬೇಕಾದ್ರೆ ಅವುಗಳಿಗೆ ಕೆಲವು ಫೀಚರ್ಸ್ ಬೇಕು. ಈಗ ಸಪೋಸ್ ನಿಮಗೆ ಒಂದು ಮೆಟಲ್ ಸಿಕ್ತು ಅಂತ ಇಟ್ಕೊಳ್ಳಿ. ಆ ಮೆಟಲನ್ನು ನೀವು ಏನು ಅಂತ ನೋಡ್ತೀರಾ. ಫಸ್ಟ್ ಅದು ಕಲರ್ ಏನು ನೋಡ್ತೀರಾ, ಅದು ಹೇಗಿದೆ ಅಂತ ನೋಡ್ತೀರಾ, ಅದರ ಸೈಜು, ಅವುಗಳ ತೂಕ, ಇದೆಲ್ಲ ನೋಡಿ ಏನಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡಿ ಅವುಗಳನ್ನು ಬೇರೆ ಬೇರೆ ಇದರಲ್ಲಿ ವಿಂಗಡಣೆ ಮಾಡ್ಬೋದು. ಅವುಗಳ ಇದನ್ನು ನೋಡಿ. ಹಾಗೆ ಈಗ ಪ್ಲಾಸ್ಟಿಕ್ ಸಿಕ್ತು, ಮೆಟಲ್ಲು ಅಂತ ಇಡಲಿಕ್ಕಾಗ್ತದಾ? ಇಲ್ಲ. ಪ್ಲಾಸ್ಟಿಕ್ಕೇ ಬೇರೆ, ಪ್ಲಾಸ್ಟಿಕ್ಕಿನ ಗುಣಗಳೇ ಬೇರೆ, ಅದೇ ಸಪ್ರೇಟು. ಈಗ ನಿಮ್ಮ ಮನೆಯ ಹೊರಗಡೆ ಹೋಗ್ತಾ ಇದ್ವಿ, ಎಷ್ಟಪ್ಪ ಒಂದು ಸೌಟು ಸಿಕ್ತು ಅಂತ ಇಟ್ಕೊಳ್ಳಿ. ಅದು ಹಳದಿ ಕಲರ್ ಇತ್ತು. ಹಳದಿ ಕಲರ್ ಇದೆ ಅಂತಂದು ಮಾತ್ರಕ್ಕೆ ಚಿನ್ನ ಅಂತ ಇಟ್ಕೊಳ್ಲಿಕ್ಕಾಗ್ತದ? ಇಷ್ಟು ದೊಡ್ಡ ಚಿನ್ನದ ಸೌಂಟು ಯಾರಾದರೂ ಎಲ್ಲಾದರೂ ನೋಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ಅವಾಗ ಗೊತ್ತಾಗ್ತದೆ ಇದು ಹಿತ್ತಾಳೆ
ಅಂತ. ಅದು ಒಂದು ಸ್ವಲ್ಪ ಬೇರೆ ಕಲರ್, ತಾಮ್ರದ ಕಲರ್ ನೋಡಿರ್ಬೋದು, ಪಿಂಕ್ ಕಲರ್ಲಿ ಸ್ವಲ್ಪ ಇದಿತ್ತು, ತಾಮ್ರ ಅಂತ ವಿಂಗಡಣೆ ಮಾಡ್ಬೋದು. ಇಲ್ಲ ಇನ್ನೂ ಒಂದು ಸ್ವಲ್ಪ ಇದಿತ್ತು, ಸ್ಟೀಲ್ ಅಂತ ಹೇಳ್ಬೋದು, ಅಥವಾ ಅಲ್ಯೂಮಿನಿಯಂ ಅಂತ ಹೇಳ್ಬೋದು. ಹೀಗೆ ಇದರಲ್ಲಿ ವಿಂಗಡಣೆ ಮಾಡ್ಬೋದು. ಅದಕ್ಕೆ ಅವುಗಳದ್ದೇ ಆದ ಫೀಚರ್ಸ್ ಇದೆ. ಆ ಫೀಚರ್ಸನ್ನು, ಕಲರನ್ನು, ಅವುಗಳ ವೆಯ್ಟು, ಅವುಗಳ ಉಪಯೋಗ ಎಲ್ಲದನ್ನು ಕನ್ಸಿಡರ್ ಮಾಡಿ ಅವುಗಳನ್ನು ಕ್ಲಾಸಿಫಿಕೇಷನ್ ಮಾಡ್ಬೋದು. ಹಾಗೆ ಈಗ ಅನಿಮಲ್ ಕಿಂಗ್ಡಮ್ನಲ್ಲಿ ಬರುವಂಥ ಪ್ರಾಣಿಗಳನ್ನು ಹೇಗೆ ವಿಂಗಡಣೆ ಮಾಡಿದ್ದಾರೆ, ವಾಟ್ ಈಸ್ ಅನ್ ಇಂಪಾರ್ಟೆಂಟ್ ಕ್ರೈಟೀರಿಯಾ, ಸೊ ವಾಟ್ ಆರ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ಕ್ಲಾಸಿಫಿಕೇಷನ್. ಸುಮ್ಮನೆ ಯಾವುದೋ ಒಂದು ಅನಿಮಲ್ ಸಿಕ್ತೋ ಇದನ್ನು ಇಲ್ಲಿರು ಅಥವಾ ಇದನ್ನು ಇಲ್ಲಿಡು ಅಂತ ಬರೋಲ್ಲ. ಸೊ ಅವುಗಳನ್ನ ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ದೇರ್ ಮಸ್ಟ್ ಬಿ ಸರ್ಟನ್ ಇಂಪಾರ್ಟೆಂಟ್ ಫೀಚರ್ಸ್. ಆ ಫೀಚರ್ಸನ್ನು ಕನ್ಸಿಡರ್ ಮಾಡಿ ಅವುಗಳನ್ನ ಕ್ಲಾಸಿಫಿಕೇಷನ್ ಮಾಡಿದೆ. ಸೊ ಈಗ ನೋಡ್ತಾ ಹೋದರೆ ಈಗ ನಮಗೆ ಗೊತ್ತಿದೆ, ಅನಿಮಲ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್, ನಾನ್ ಕಾರ್ಡೇಟ್ಸ್ ಆ್ಯಂಡ್ ಕಾರ್ಡೇಟ್ಸ್ ಅಂತ ಹಿಂದಿನ ಕ್ಲಾಸ್ಗಳಲ್ಲಿ ಓದಿದ್ದಾರೆ. ನಾನ್ ಕಾರ್ಡೇಟ್ಸು ಅಕಶೇರುಕಗಳು, ಕನ್ನಡದಲ್ಲಿ ಕಶೇರುಕ, ಕಾರ್ಡೇಟ್ಸು. ಈ ಅಕಶೇರುಕ ಮತ್ತು ಕಶೇರುಕಗಳಲ್ಲಿ ವ್ಯತ್ಯಾಸ ಏನು ಅಂದರೆ ಬೆನ್ನು ಮೂಳೆ ಇರುವ ಪ್ರಾಣಿಗಳು, ಬೆನ್ನು ಮೂಳೆ ಇಲ್ಲದೇ ಇರೋ ಪ್ರಾಣಿಗಳು. ಸೊ ದೇ ಆರ್ ನಾನ್ ಕಾರ್ಡೇಟ್ಸ್ ಆ್ಯಂಡ್ ಕಾರ್ಡೇಟ್ಸ್. ದೇ ಆರ್ ಕ್ಲಾಸಿಫೈಡ್ ಮೇಜರ್ಲಿ ಇಂಟು ನಾನ್ ಕಾರ್ಡೇಟ್ಸ್ ಆ್ಯಂಡ್ ಕಾರ್ಡೇಟ್ಸ್. So on what basis they are classified? On the presence, on the basis of the presence of the vertebral column. That is hard vertebral column, that is a notochord in the beginning. ಅದು vertebral column ಆಗಿ ಆಮೇಲೆ ಫಾರ್ಮ್ ಆಗುತ್ತೆ. notochord, presence of notochord and absence of notochord basis ಮೇಲೆ they are actually classified into chordates and non chordates. ಹೀಗೆ ಕ್ಲಾಸಿಫಿಕೇಷನ್ ಮಾಡಿದೆ. ಆದರೆ ವಾಟ್ ಆರ್ ದ ಅದರ್ ಫೀಚರ್ಸ್? ಬರೀ ಅವುಗಳನ್ನು ನೋಡಿದರೆ ಮತ್ತೆ ಫರ್ದರ್ ಇಟ್ ಈಸ್ ನಾಟ್ ಪಾಸಿಬಲ್. ಸಪೋಸ್ ಆಯಿತು, ಈಗ ನೋಡಿ ಕಾರ್ಡೇಟ್ಸ್ ಆ್ಯಂಡ್ ನಾನ್ ಕಾರ್ಡೇಟ್ಸ್ ಅಂತ ಗುರುತು ಮಾಡಿದ ಮಾತ್ರಕ್ಕೆ ಅವುಗಳು ಸಪ್ರೇಟ್ ಆಗಲಿಲ್ಲ. ಫರ್ದರ್ ದೇ ಆರ್ ಕ್ಲಾಸಿಫೈಡ್ ಇಂಟು ವೇರಿಯಸ್ ಗ್ರೂಪ್ಸ್, ವೇರಿಯಸ್ ಫೈಲಾ, ಬೇರೆ ಬೇರೆ ಫೈಲ ಆಗಿ ಅವುಗಳನ್ನು ವಿಂಗಡಣೆ ಮಾಡಿದೆ. ಆ ಬೇರೆ ಬೇರೆ ಫೈಲ ಆಗಿ ವಿಂಗಡಣೆ ಮಾಡುವಂಥದ್ದು ಬೇರೆ ಬೇರೆ ಅವುಗಳ ಆಸ್ಪೆಕ್ಟ್ಸನ್ನು ನೋಡಿ, ಅವುಗಳ ಒಟ್ಟಾರೆಯ ದೇಹದ ಆಕೃತಿ, ದೇಹದ ರಚನೆ, ದೇಹದ ಇದು ಬಾಡಿ ಪ್ಲ್ಯಾನ್ ಅಂತ ಏನು ಹೇಳ್ತೀವಿ, ಅವುಗಳೆಲ್ಲದನ್ನು ಕನ್ಸಿಡರ್ ಮಾಡಿ ದ ಆರ್ಗ್ಯಾನಿಸಮ್ಸ್ ಆರ್ ಆ್ಯಕ್ಚುಲಿ ಕ್ಲಾಸಿಫೈಡ್, ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫಿಕೇಷನ್ ಮಾಡಿದೆ. ಈಗ ಒಟ್ಟಾರೆ ನೋಡ್ತಾ ಹೋದರೆ ದಟ್ ಈಸ್ ಬಾಡಿ ಪ್ಲ್ಯಾನ್. ಬಾಡಿ ಪ್ಲ್ಯಾನ್ ಹೇಗಿದೆ? ಬಾಡಿ ಪ್ಲ್ಯಾನ್ ಆಫ್ ದ ಅನಿಮಲ್ಸ್, ಆನ್ ದಟ್ ಬೇಸಿಸ್ ದೇ ಆರ್ ಆ್ಯಕ್ಚುಲಿ ಕ್ಲಾಸಿಫೈಡ್. ಈಗ ಬಾಡಿ ಪ್ಲ್ಯಾನನ್ನು ಫಸ್ಟ್ ನೋಡ್ತಾ ಹೋದರೆ, ಈಗ ಫಸ್ಟ್ ಒನ್ ಬಾಡಿ ಪ್ಲ್ಯಾನ್ ಹೇಗಿದೆ ಅಂತ ನೋಡ್ತಾ ಹೋದರೆ, ಈಗ ಫಸ್ಟ್ ಒನ್ ವೆದರ್ ದೇ ಆರ್ ಯೂನಿಸೆಲ್ಯುಲಾರ್ ಅಥವಾ ಮಲ್ಟಿಸೆಲ್ಯುಲಾರ್. ಯೂನಿಸೆಲ್ಯುಲಾರ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅನ್ನೋದು ಅದನ್ನು ನೋಡಿದ್ದಾರೆ. ಯೂನಿಸೆಲ್ಯುಲಾರ್ ಆ್ಯಂಡ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ದೇ ಆರ್ ಕ್ಲಾಸಿಫೈಡ್. ಪ್ರೋಟೋಝೋವನ್ಸ್ ಅಂತ ಹೇಳಿದರು. ಸೊ ಇವುಗಳೆಲ್ಲ ಮೆಟಾಝೋವನ್ಸ್. ಈಗ ಯೂನಿಸೆಲ್ಯುಲಾರ್ ಮಲ್ಟಿಸೆಲ್ಯುಲಾರಿಗೆ ಬಂದ ಮೇಲೆ ಹೌ ದ ಬಾಡಿ ಸೆಲ್ಸ್ ಆರ್ ಆ್ಯಕ್ಚುಲಿ, ಹೌ ದ ಸೆಲ್ಸ್ ಆರ್ ಪ್ರೆಸೆಂಟ್. ಸೆಲ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫೀಚರ್. ಸೆಲ್, so this is an important feature. All the living organisms are made, so that is all the living organisms are made up of cells. ಜೀವಕೋಶಗಳಿಂದ ಆಗಿದೆ. ಸೊ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಸೊ ಇದನ್ನು ಕನ್ಸಿಡರ್ ಮಾಡಿ ಸೆಲ್ಲಿಂದ ಆಗಿದೆ ಅಂತ ಆದಮೇಲೆ ಅವುಗಳಲ್ಲಿ ಒಂದು ಸೆಲ್ ಇದೆಯಾ ಅಥವಾ ಬಹಳ ಸೆಲ್ಗಳಿದೆಯಾ? ಸೊ ಇದರಲ್ಲಿ ಯೂನಿಸೆಲ್ಯುಲಾರ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸನ್ನು ಸಪ್ರೇಟ್ ಮಾಡಿದ್ದಾರೆ. ಮಲ್ಟಿಸೆಲ್ಯುಲಾರ್ ಯೂನಿಸೆಲ್ಯುಲಾರಿಗೆ ಬಂದರೆ, ಸೊ ಈಗ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಆರ್ ಕನ್ಸಿಡರ್ಡ್ ಸಪ್ರೇಟ್ಲಿ ಅಂಡರ್ ಪ್ರೊಟಿಸ್ಟಾ. ದೇ ಆರ್ ಪ್ರೋಟೋಝೋವನ್ಸ್. ಇವುಗಳನ್ನು ಪ್ರೋಟೋಝೋವನ್ಸ್ ಅಂತ ಕರೆದ್ರು. ಇನ್ನು ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗೆ ಬಂದರೆ, ಮಲ್ಟಿ ಸೆಲ್ಯುಲಾರ್ ಅಂದರೆ ಸೊ ದ ಬಾಡಿ ಈಸ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ಸೊ ಮೆನಿ ಸೆಲ್ಸ್ ಅಂದರೆ ಇಟ್ ಮೇ ಬಿ ಫ್ಯೂ ಮಿಲಿಯನ್ಸ್ ಆಫ್ ಸೆಲ್ಸ್ ಮೇ ಬಿ ಪ್ರೆಸೆಂಟ್ ಇನ್ ದ ಬಾಡಿ. ಸೊ ಔಟ್ ಆಫ್ ಆಲ್ ದೋಸ್ ಮಿಲಿಯನ್ಸ್ ಆಫ್ ಸೆಲ್ಸ್ ದ ಬಾಡಿ ಮೇ ಬಿ ಆ್ಯಕ್ಚುಲಿ ಡಿಸೈನ್ಡ್. ಸೊ ಹೀಗಿರಬೇಕಾದ್ರೆ ಆ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಸೆಲ್ಸ್ ಏನಿದೆ, ಹೇಗಾಗಿದೆ, ಅವುಗಳನ್ನು ನೋಡ್ತಾ ಹೋದರೆ ಆನ್ ದಟ್ ಬೇಸಿಸ್ ದ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್. ಸೊ ಈ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫಿಕೇಷನ್ ಮಾಡಿದಾಗ ನೋಡ್ತಾ ಹೋದರೆ ಇವುಗಳಲ್ಲಿ ವಿಸಿ 3 ಟೈಪಲ್ಲಿ ನೋಡ್ತೀವಿ. ಸೆಲ್ಯುಲಾರ್ ಗ್ರೇಡ್, ಸೆಲ್ಯುಲಾರ್ ಗ್ರೇಡ್ ಆಫ್ ಬಾಡಿ ಆರ್ಗನೈಸೇಷನ್ ವಿಸಿ, ಸೆಲ್ಯುಲಾರ್ ಗ್ರೇಡ್ ಆಫ್ ಬಾಡಿ ಆರ್ಗನೈಸೇಷನ್. ಸೊ ಇಲ್ಲಿ ಕೆಲವು ಆರ್ಗ್ಯಾನಿಸಮ್ಸ್ಗೆ ಸೆಲ್ಸ್ ಇದೆ, ದೇ ಆರ್ ಮೆನಿ ಸೆಲ್ಡ್, ಮಲ್ಟಿ ಸೆಲ್ಯುಲಾರ್,
ಆಫ್ ಕೋರ್ಸ್. ಆದರೆ ಮೆನಿ ಸೆಲ್ಸ್ ಹೇಗಿದೆ, ಮೆನಿ ಸೆಲ್ಸ್ ದೇ ಆರ್ ಅಗ್ರಿಗೇಟೆಡ್, ದೇ ಆರ್ ಪ್ರೆಸೆಂಟ್ ಟುಗೆದರ್, ಬಟ್ ಈಚ್ ಆ್ಯಂಡ್ ಎವ್ರಿ ಸೆಲ್ ಪರ್ಫಾರ್ಮ್ಸ್ ಇಟ್ಸ್ ಓನ್ ಫಂಕ್ಷನ್. ಪ್ರತಿಯೊಂದು ಸೆಲ್ಲು ಸೊ ದಟ್ ಪರ್ಫಾರ್ಮ್ಸ್ ಇಟ್ಸ್ ಓನ್ ಫಂಕ್ಷನ್. ಸೊ ಅಲ್ಲಿ ದೇರ್ ಈಸ್ ನೋ ಫಾರ್ಮೇಷನ್ ಆಫ್ ಟಿಶ್ಯೂಸ್ ಎಟ್ ಆಲ್. ಟಿಶ್ಯೂಸ್ ಅಂತಂದ್ರೆ ಮುಂದೆ ಹೇಳ್ತೀನಿ, ನಿಮಗೆ ಗೊತ್ತಿದೆ ಟಿಶ್ಯೂಸ್ ಅಂದರೆ ಹೇಗಿರ್ತದೆ, ಟಿಶ್ಯೂಸಿನ ಇದೇನು ಫೀಚರ್ಸ್ ಏನು ನಿಮಗೆ ಗೊತ್ತಿದೆ. ಸೊ ಇದರಲ್ಲಿ ಈಗ ಸೆಲ್ಸು ದೇ ಪ್ರೆಸೆಂಟ್ ಸೆಪರೇಟ್ಲಿ, ಇಂಡಿವಿಜುವಲ್ ಸೆಲ್ ಪರ್ಫಾರ್ಮ್ಸ್ ಇಟ್ಸ್ ಓನ್ ಫಂಕ್ಷನ್ with the coordination of the neighboring cells. With the coordination of the neighboring cells, they perform their function. That is how cellular grade of body organization we see. For example, sponges. ಕನ್ನಡದಲ್ಲಿ ಸ್ಪಂಜು ಪ್ರಾಣಿಗಳು ಅಂತ ಕರೀತೇವೆ. ಸ್ಪಂಜು ಪ್ರಾಣಿಗಳು mainly they are marine forms and a few of them are freshwater forms. So these organisms living in water, both in marine and as well as fresh water. ಸೊ ಈ ಜಾಗಗಳಲ್ಲಿ ಬದುಕಿರ್ತವೆ. ಈ ಬದುಕಿರುವಂಥ ಈ ಪ್ರಾಣಿಗಳು ಬರ್ತಿ ಸೆಲ್ಲಿಂದ ಆಗಿರ್ತವೆ. ದೇ ಆರ್ ಸೆಡೆಂಟರಿ ಫಾರ್ಮ್ಸ್. ಸೊ ಸಮ್ ಆಫ್ ದೆಮ್ ಆರ್ ಇದರಲ್ಲಿ ರೀಪ್ರೊಡಕ್ಟಿವ್ ಇದರಲ್ಲಿ ಕೆಲವು ಮೂಮೆಂಟನ್ನು ತೋರಿಸ್ತವೆ, ಬಟ್ ಎಕ್ಸೆಪ್ಟ್ ದಟ್ ಮೋಸ್ಟ್ ದಟ್ ಈಸ್ ಸೆಡೆಂಟರಿ ಫಾರ್ಮ್ಸ್ ಫೌಂಡ್ ಅಟ್ಯಾಚ್ಡ್ ಟು ಸಮ್ ಸಬ್ಸ್ಟ್ರೇಟಮ್. ಸೊ ಹಾಗಿದ್ಬಿಟ್ಟು ಸೆಲ್ಸ್ ಒಟ್ಟಿಗೆ ಇದು ಅಗ್ರಿಗೇಟ್ ಆಗಿರ್ತವೆ, ಬಟ್ ದೇರ್ ಈಸ್ ನೋ ಟಿಶ್ಯೂ ಫಾರ್ಮೇಷನ್ ಎಟ್ ಆಲ್. ಇಂಡಿವಿಜುವಲ್ ಸೆಲ್ ಪರ್ಫಾರ್ಮ್ಸ್ ಇಟ್ಸ್ ಓನ್ ಫಂಕ್ಷನ್. So with the coordination of the neighboring cells, that is how cellular grade of body organization that we see. So that is an important feature in classification of multicellular organisms into different groups. Second one, tissue grade. Tissue grade of body organization. So this is another group of organisms. So next to coelentrates and ctenophores. ಸಿಲೆಂಟ್ರೇಟಾ ಮತ್ತು ಟೀನೋಫೋರಾಗಳಲ್ಲಿ ಮುಂದೆ ಬರ್ತದೆ. ಅದರ ಕ್ಲಾಸಿಫಿಕೇಷನ್ ಎಲ್ಲ ಹೇಳ್ತಾ ಹೋದಾಗ ನಿಮಗೆ ಗೊತ್ತಾಗ್ತದೆ. ಅವುಗಳ ಡೀಟೇಲ್ ಫೀಚರ್ಸನ್ನು ಹೇಳ್ತಾ ಹೋದಾಗ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಹೌ ದೋಸ್ ಆರ್ಗ್ಯಾನಿಸಮ್ಸ್ ಆರ್. ಸೊ ಅವುಗಳಲ್ಲಿ ಟಿಶ್ಯೂ ಗ್ರೇಡ್ ಆಫ್ ಬಾಡಿ ಆರ್ಗನೈಸೇಷನ್ ವಿ ಸಿ. ದೇ ಆರ್ ಮಲ್ಟಿಸೆಲ್ಯುಲರ್. The cells are present together in different regions. These cells aggregate together and form separate tissues. They are capable of performing their own function. So that is how a tissue grade of body organization we see in case of coelentrates and ctenophores. So that is actually called tissue grade of body organization. Later these tissues, ಈ ಟಿಶ್ಯೂಗಳು ಫಾರ್ಮ್ಡ್ ಇಂಟು ಆರ್ಗನ್ಸ್. ಇನ್ನೂ ಮುಂದಕ್ಕೆ ಬಂದ ಮೇಲೆ ಆರ್ಗನ್ ಗ್ರೇಡ್ ಆಫ್ body organization we see. Organ grade of body organization we see here. Thereby the tissues are aggregated to form separate organs. ಕನ್ನಡದಲ್ಲಿ ಅಂಗಗಳು ಅಂತ ಕರಿತೀವಿ. ಆ ಅಂಗಗಳು ಆ ರಚನೆಯಲ್ಲಿ ಮಾರ್ಪಾಡು ಹೊಂದಿ ಅವುಗಳು ಸಪ್ರೇಟ್ ಆರ್ಗನ್ಸ್ ಆಗಿದ್ದಾವೆ. ಆರ್ಗನ್ಸ್ ಆಗಿ ಅವುಗಳ ದೇಹದಲ್ಲಿ ಕೆಲವು ಫಂಕ್ಷನ್ಸನ್ನು ಅವುಗಳು ಮಾಡ್ತವೆ. ಇಲ್ಲಿ ಮೆನಿ ಟಿಶ್ಯೂಸ್ ಟುಗೆದರ್ ಇನ್ವಾಲ್ವ್ಸ್ ಇನ್ ಪರ್ಫಾರ್ಮಿಂಗ್ ಎ ಸ್ಪೆಸಿಫಿಕ್ ಫಂಕ್ಷನ್. ಬೇರೆ ಬೇರೆ ಟಿಶ್ಯೂಗಳು ದೇಹದ ಭಾಗದಲ್ಲಿದ್ದು ಅವುಗಳು ಇದರ ಕೆಲಸಕ್ಕೆ, ಯಾವುದೋ ಒಂದು ಸ್ಪೆಸಿಫಿಕ್ ಕೆಲಸಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಒಂದು ಇದು ಹಾಗಿದ್ದು ಅವುಗಳು ಇದಾಗ್ತವೆ. ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಆರ್ಗನ್ ಗ್ರೇಡ್ ಆಫ್ ಬಾಡಿ ಆರ್ಗನೈಸೇಷನ್. ಆರ್ಗನ್ ಗ್ರೇಡ್ ಆಫ್ ಬಾಡಿ ಆರ್ಗನೈಸೇಷನ್ ನೋಡ್ತೀವಿ. ಇದಾದ ಮೇಲೆ ಸೊ ಇನ್ ಲೇಟರ್ ಪರ್ಟಿಕ್ಯುಲರ್ಲಿ ಪ್ಲಾಟಿಹೆಲ್ಮಿಂಥಸ್ ವಿ ಸಿ ದಿಸ್ ಟೈಪ್ ಆಫ್ ಆರ್ಗನ್ ಗ್ರೇಡ್ ಆಫ್ ಬಾಡಿ ಆರ್ಗನೈಸೇಷನ್. ಲೇಟರ್ ಆರ್ಗನ್ ಸಿಸ್ಟಮ್. Organ system grade of body organization we see. So that is various different organs together involves in performing one specific function. One specific function ಅಲ್ಲಿ ಇನ್ವಾಲ್ವ್ ಆಗ್ತದೆ. That is how they involves in specific function. Thereby they involves in
ಪರ್ಫಾರ್ಮಿಂಗ್ ಎ ಪರ್ಟಿಕ್ಯುಲರ್ ಕೈಂಡ್ ಆಫ್ ಫಂಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಆರ್ಗನ್ ಸಿಸ್ಟಮಿಗೆ ಬಂದರೆ ನಮ್ಮಲ್ಲಿ ನೋಡೋಣ. ನಮ್ಮಲ್ಲಿ ಅಲಿಮೆಂಟ್ರಿ ಕೆನಾಲ್ ಇದೆ, ಡೈಜೆಸ್ಟಿವ್ ಸಿಸ್ಟಮ್. ಫ್ರಮ್ ಮೌತ್ ಟು ಏನಸ್ ವಿ ಸಿ ಡೈಜೆಸ್ಟಿವ್ ಸಿಸ್ಟಮ್. ದಿಸ್ ಈಸ್ ಎನ್ ಇಲಾಂಗೇಟೆಡ್ ಅಲಿಮೆಂಟ್ರಿ ಕೆನಾಲ್ ವೇರ್ ವಿ ಸಿ ಮೌತ್, pharynx, esophagus, stomach, and then intestine like this. ಅದರ ಜೊತೆಗೆ ಲಿವರ್ ಆ್ಯಂಡ್ ಪ್ಯಾನ್ಕ್ರಿಯಾಸ್ ದೇ ಆಲ್ಸೋ ಪ್ರೆಸೆಂಟ್ ಅಲಾಂಗ್ ವಿತ್ ದಿಸ್. ಸೊ ಹೀಗಿದ್ಬಿಟ್ಟು ಒಂದು ಸಿಸ್ಟಮ್ಮೇ ಆಗಿದೆ. ರೆಸ್ಪಿರೇಟರಿ ಸಿಸ್ಟಮ್, ನೋಸ್ ಇದೆ, ಅದಾದಮೇಲೆ ಫ್ಯಾರಿಂಗ್ಸ್ ಬರ್ತದೆ, ಅದಾದಮೇಲೆ ಟ್ರೇಕಿಯಲ್ ಟ್ಯೂಬ್ ಬರ್ತದೆ, ಅದಾದಮೇಲೆ ಲಂಗ್ಸ್ ಬರ್ತದೆ. ಸೊ ಹೀಗಿದ್ಬಿಟ್ಟು ವೇರಿಯಸ್ ಡಿಫರೆಂಟ್ ರೀಜನ್ಸ್ ವಿ ಸಿ ಇನ್ ರೆಸ್ಪಿರೇಟರಿ ಸಿಸ್ಟಮ್ ಆಲ್ಸೋ. ಹೀಗೆ ಸಿಸ್ಟಮ್ ಫಾರ್ಮ್ ಆಗುವಂಥದ್ದನ್ನು ನೋಡ್ತೀವಿ. ದಟ್ ಈಸ್ ಹೌ ಸಮ್ವಾಟ್ ಅಡ್ವಾನ್ಸ್ಡ್ ಟೈಪ್ ಆಫ್ ಬಾಡಿ ರೀಜನ್ಸ್ ವಿ ಸಿ. ಸೊ ಆ ಬಾಡಿ ರೀಜನ್ಸಲ್ಲಿ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನ್ಸ್ ಇನ್ ವೇರಿಯಸ್ ರೀಜನ್ಸ್, ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಬಾಡಿ ಆರ್ಗನೈಸೇಷನ್ಸ್ ವಿ ಸಿ. So this is a very important aspect, important criteria in the classification in the beginning. So first ನಾವು ಬಿಗಿನಿಂಗ್ ಆರ್ಗನ್ ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಈ ಎಲ್ಲ ಆಸ್ಪೆಕ್ಟ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ಇದು ಫಸ್ಟ್ ಸ್ಟೆಪ್ಪು. ಈ ಫಸ್ಟ್ ಸ್ಟೆಪ್ಪಲ್ಲಿ ವೆದರ್ ದ ಆರ್ಗ್ಯಾನಿಸಮ್ಸ್ ಆರ್ ಸೆಲ್ಯುಲಾರ್ ಗ್ರೇಡ್ ಅಥವಾ ಟಿಶ್ಯೂ ಗ್ರೇಡ್ ಅಥವಾ ಆರ್ಗನ್ ಗ್ರೇಡ್ ಅಥವಾ ಆರ್ಗನ್ ಸಿಸ್ಟಮ್ ಗ್ರೇಡ್ ಯಾವ ಟೈಪಲ್ಲಿ ಇದೆ ಅಂತಂದರೆ ಅವುಗಳನ್ನು ಆಯಾಯ ಗುಂಪುಗಳು ಮಾಡೋದಕ್ಕೆ ಬಹಳ ಈಸಿ ಆಗ್ತದೆ. ಸೊ ಹೀಗೆ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫೀಚರ್ ದಟ್ ಈಸ್ ಆ್ಯಕ್ಚುಲಿ ಕನ್ಸಿಡರ್ಡ್ ಇನ್ ದ ಬಿಗಿನಿಂಗ್ ಆಫ್ ದಿ ಕ್ಲಾಸಿಫಿಕೇಷನ್. ಸೊ ಇದರಲ್ಲಿ ನೋಡ್ತೀವಿ. ಸೊ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಹೀಗೆ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಅನಿಮಲ್ಸನ್ನು ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಸೊ ಈ ಇಂಪಾರ್ಟೆಂಟ್ ಫೀಚರ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ಈಗ ನೆಕ್ಸ್ಟು ಬರೀ ಇಷ್ಟೇ ಸಾಕಾಗ್ತದಾ? Is it possible to classify all these millions and millions of organisms into various different groups by following only these aspects? ಖಂಡಿತ ಇಲ್ಲ, ಆಗಲ್ಲ. ಈಗ ಮುಂದಿನ ಸ್ಟೆಪ್ಗಳಲ್ಲಿ ಅವುಗಳು ಏನೇನಿರ್ತದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ತಾ ಹೋದರೆ ವಾಟ್ ಆರ್ ದ ಅದರ್ ಆಸ್ಪೆಕ್ಟ್ಸ್ ಆ್ಯಕ್ಚುಲಿ ಕನ್ಸಿಡರ್ಡ್ ಇನ್ ಕ್ಲಾಸಿಫಿಕೇಷನ್. ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಇನ್ನೇನನ್ನು ಕ್ಲಾಸಿಫಿಕೇಷನಲ್ಲಿ ಬೇರೆ ಇದರಲ್ಲಿ ತೊಗೊಂಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಈಗ ಇವುಗಳಾದ ಮೇಲೆ ಸರ್ಕ್ಯುಲೇಷನ್, ಇವುಗಳಲ್ಲಿ ಸರ್ಕ್ಯುಲೇಷನ್ ಹೇಗಾಗ್ತದೆ ಅಂತ. ಈ ಎಲ್ಲ ಆರ್ಗ್ಯಾನಿಸಮ್ಸಲ್ಲಿ ದಟ್ ಈಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಟ್ರಾನ್ಸ್ಪೋರ್ಟ್ ವೇರಿಯಸ್ ಡಿಫರೆಂಟ್ ಟೈಪ್ಸ್ ಆಫ್ ರಿಕ್ವೈರ್ಡ್ ಮೆಟೀರಿಯಲ್ಸ್ ವಿತಿನ್ ಅವರ್ ಬಾಡಿ. ನಮ್ಮ ದೇಹದ ಒಳಗೆ ಹೇಗೆ ಬೇರೆ ಬೇರೆ ಇದು ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಕನ್ಸಿಡರ್ ಮಾಡೋವಂಥದ್ದು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಹೀಗೆ ಇದರಲ್ಲಿ ಇದನ್ನು ಒಂದನ್ನು ಕನ್ಸಿಡರ್ ಮಾಡಿದ್ದಾರೆ. ಇಲ್ಲಿ ಇನ್ ಆಲ್ ದೀಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿ ಸಿ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಕ್ಯುಲೇಟರಿ ನೇಚರ್. ಸೊ ಒನ್ ಈಸ್ ಓಪನ್ ಟೈಪ್. ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಇನ್ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಏನಾಗುತ್ತೆ ಅಂತಂದರೆ there is no proper blood vessels at all. Body fluid within the body, whatever the body fluid actually present, a fluid that easily circulates within the body region. Body region alli taanagi circulate ಆಗ್ತದೆ. But there is no proper blood vessels at all. Proper blood vessels ಇಲ್ಲ. No blood vessels at all. Blood vessels ಇಲ್ಲ. The body fluid actually pass through the whole region of the body in the specific space. ಒಂದು ಸ್ಪೆಸಿಫಿಕ್ ಸ್ಪೇಸಲ್ಲಿ ಅವುಗಳು ಹೀಗೆ ಸರ್ಕ್ಯುಲೇಟ್ ಆಗ್ತದೆ. ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಈಗ ಲೋಯರ್ ಫಾರ್ಮ್ಸ್ಗೆ ಬಂದರೆ ಸೊ ಸೆಲ್ಯುಲಾರ್ ಗ್ರೇಡಲ್ಲಿ ಬಿಡಿ, ಅದಾದ ಮೇಲೆ ಟಿಶ್ಯೂ ಗ್ರೇಡಿಗೆ ಬಂದರೆ, ಅದಾದ ನಂತರ ಆರ್ಗನ್ ಗ್ರೇಡಿಗೆ ಬರೋ ಹೊತ್ತಿಗೆ ಕೆಲವು ಇದರಲ್ಲಿ ಫ್ಲೂಯಿಡ್ ಸರ್ಕ್ಯುಲೇಷನ್ಗೆ ಸ್ಪೆಸಿಫಿಕ್ ಆಗಿ ಬಾಡಿ ರೀಜನಲ್ಲಿ ಇದೆ, ಅದು ಓಪನ್ ಟೈಪ್ ಆಗಿದೆ. ಅದಲ್ಲದೆ ಇನ್ ಹೈಯರ್ ಆರ್ಗ್ಯಾನಿಸಮ್ಸ್ ಕ್ಲೋಸ್ಡ್ ಟೈಪ್. ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ವಿ ಸಿ. ಈಗ ಕಾರ್ಡೆಟ್ಸ್ ಅಲ್ಲಿ ಬಂದರೆ, ಕಾರ್ಡೆಟ್ಸಲ್ಲಿ ಪರ್ಟಿಕ್ಯುಲರ್ಲಿ ಫಿಶಸ್ ಆನ್ವರ್ಡ್ಸ್ ಅಪ್ ಟು ಮ್ಯಾಮಲ್ಸ್ ಇದರಲ್ಲಿ ಬಂದರೆ ವೇರ್ ವಿ ಸಿ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಂದರೆ ದ ಬಾಡಿ ಫ್ಲೂಯಿಡ್ ಆ್ಯಕ್ಚುಲಿ ಸರ್ಕ್ಯುಲೇಟ್ಸ್ ವಿತಿನ್ ದ ಬಾಡಿ ಥ್ರೂ ಸ್ಪೆಸಿಫಿಕ್ ಬ್ಲಡ್ ವೆಸಲ್ಸ್. There are specific channels are there, specific tubes are there.
So they are called blood vessels, through which actually the food ಅಥವಾ any other required materials, substances, they are moving from one region to another through these blood vessels. ಈ ಬ್ಲಡ್ ವೆಸಲ್ಸ್ ಮೂಲಕವೇ ಎಲ್ಲ ಕಡೆ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಿದು ಹೋಗುತ್ತೆ. ಸೊ ದಿಸ್ ಟೈಪ್ ಆಫ್ ಸರ್ಕ್ಯುಲೇಷನ್ ಈಸ್ ಕಾಲ್ಡ್ closed type of circulation, that is closed type of circulatory system. This is also a very important aspect in classification ಮಾಡಬೇಕಾದ್ರೆ ಈ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫೈ ಮಾಡಬೇಕಾದ್ರೆ ವೆದರ್ ದೇ ಹ್ಯಾವ್ ವಾಟ್ ಓಪನ್ ಟೈಪ್ ಆರ್ ಕ್ಲೋಸ್ಡ್ ಟೈಪ್ ಅದನ್ನು ಕನ್ಸಿಡರ್ ಮಾಡುವಂಥದ್ದು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲದೆ ಹೋದರೆ ನಮಗೆ ಗೊತ್ತಾಗಲ್ಲ ಇಟ್ ಈಸ್ ವೇರ್ ವಿ ಹ್ಯಾವ್ ಟು ಪ್ಲೇಸ್ ದೀಸ್ ಆರ್ಗ್ಯಾನಿಸಮ್ಸ್ ಪರ್ಟಿಕ್ಯುಲರ್ಲಿ ವೇರ್ ದೇ ಹ್ಯಾವ್ ಟು ಬಿ ಆ್ಯಕ್ಚುಲಿ ಕೆಟಗರೈಸ್ಡ್. ಅವುಗಳನ್ನು ಕೆಟಗರೈಸ್ ಮಾಡೋದು ಎಲ್ಲಿ ಪ್ಲೇಸ್ ಮಾಡುವಂಥದ್ದು ದಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಆದ್ದರಿಂದ ದಿಸ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ದ ಸರ್ಕ್ಯುಲೇಟರಿ ನೇಚರ್, how the body fluid that flows within the body, on that basis they are actually classified. ನೆಕ್ಸ್ಟ್ ಆಸ್ಪೆಕ್ಟ್ ಬರೀ ಇಷ್ಟ ಆದ ಮೇಲೆ ಇನ್ನೇನು ಬೇರೆ ಇನ್ಯಾವ ಇದನ್ನು ಇಟ್ಕೊಂಡು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ನೋಡಿ. ಈಗ ಬೇರೆ ಇನ್ನೂ ಬೇಕಾದಷ್ಟು ಆಸ್ಪೆಕ್ಟ್ಸ್ ಇದೆ. ಇದರಲ್ಲಿ ಸಿಮೆಟ್ರಿ ಆಫ್ ದಿ ಬಾಡಿ, ಬಾಡಿ ಸಿಮೆಟ್ರಿ, ಬಾಡಿ ಸಿಮೆಟ್ರಿ. ಈಗ ಮಲ್ಟಿ ಸೆಲ್ಯುಲಾರ್ ಅಂತ ಆದಮೇಲೆ ಮೆನಿ ಸೆಲ್ಸ್ ಆರ್ ಪ್ರೆಸೆಂಟ್. ವೆನ್ ಮೆನಿ ಸೆಲ್ಸ್ ಆರ್ ಪ್ರೆಸೆಂಟ್, ಹೌ ದೇ ಆರ್ ಆ್ಯಕ್ಚುಲಿ ಅರೇಂಜ್ಡ್. ಹೌ ದೇ ಆರ್ ಅರೇಂಜ್ಡ್ ಅಂತಂದರೆ ಬಾಡಿಗೆ ಒಂದು ಆಕ್ಸಿಸ್ ಇದೆ, ಬಾಡಿಗೆ ಒಂದು ಆಕ್ಸಿಸ್ ಇದೆ. ಅರೌಂಡ್ ದ ಆಕ್ಸಿಸ್ ಒಂದು ಆಕ್ಸಿಸ್ಸಿನ ಸುತ್ತಲೂ ಹೌ ದೀಸ್ ಸೆಲ್ಸ್ ಆರ್ ಅಗ್ರಿಗೇಟೆಡ್, how they are specifically arranged, that actually gives specific symmetric body organization. ಬಾಡಿ ಆರ್ಗನೈಸೇಷನಲ್ಲಿ ಸ್ಪೆಸಿಫಿಕ್ ಸಿಮೆಟ್ರಿಕ್ ಆರ್ಗನೈಸೇಷನನ್ನು ಕೊಡ್ತದೆ. ಈಗ ಸ್ಪೆಸಿಫಿಕ್ ಬಾಡಿ ಆರ್ಗನೈಸೇಷನ್ ಸಿಮೆಟ್ರಿಯನ್ನು ನೋಡ್ತಾ ಹೋದರೆ ಈಗ ಫಸ್ಟ್ ಒನ್ ಎಸಿಮೆಟ್ರಿಕ್. ಎಸಿಮೆಟ್ರಿಕ್ ಬಾಡಿ ಆರ್ಗನೈಸೇಷನ್, ದಿಸ್ ವಿ ಸಿ ಇನ್ ಕೇಸ್ ಆಫ್ ಸ್ಪಾಂಜಸ್. ಈ ಸ್ಪಾಂಜ್ಗಳಲ್ಲಿ ಎಸಿಮೆಟ್ರಿಕ್ ಬಾಡಿ, ದಟ್ ಈಸ್ ಟಿಶ್ಯೂಸ್, ಸೆಲ್ಸ್ ಅರೇಂಜ್ಮೆಂಟ್ ದಟ್ ವಿ ಸಿ. ಟಿಶ್ಯೂಸ್ ಇರ್ಬೋದು, ಇಲ್ಲಿ ಟಿಶ್ಯೂಸು ಬರಲ್ಲ, ಸ್ಪಾಂಜಸಲ್ಲಿ ಸೆಲ್ಯುಲಾರ್ ಗ್ರೇಡ್ ಅಂತ ಹೇಳಿದ ಅದರಿಂದ ಸೆಲ್ಸ್ ಆರ್ ಅರೇಂಜ್ಡ್ ಇರೆಗ್ಯುಲರ್ ಆಗಿ ಹೇಗಾಯಿತು ಹಾಗೆ ಅರೇಂಜ್ ಆಗಿದೆ. ಸೊ ದಟ್ ದೆರ್ ಈಸ್ ನೋ ಸ್ಪೆಸಿಫಿಕ್ ಬಾಡಿ ಸಿಮೆಟ್ರಿ. ಈಗ ನೋಡಿ, ಇದು ಒಂದು ಸ್ಪಾಂಜು ನೀರಿನಲ್ಲಿ ಇದೆ, ಹೀಗೆ ಬೆಳ್ಕೊಂಡಿದೆ, ಹೀಗೆ ಅಟ್ಯಾಚ್ ಆಗಿದೆ. ಸೊ ದಿಸ್ ಈಸ್ ದ ಸ್ಪಾಂಜ್. ಸಪೋಸ್ ಇದು ಮಧ್ಯಭಾಗ ಅಂತ ಇಟ್ಕೊಂಡ್ರೆ, ಆಕ್ಸಿಸ್ ಅಂತ ಇಟ್ಕೊಂಡ್ರೆ, ಈ ಕಡೆಯ ಭಾಗ ಅನ್ಈಕ್ವಲ್ ಆಗಿದೆ. ದ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಏನಿದೆ ದಟ್ ಈಸ್ ನಾಟ್ ರೆಗ್ಯುಲರ್ ಅರೌಂಡ್ ದ ಆಕ್ಸಿಸ್. ದೇರ್ ಬೈ ದ ಟಿಶ್ಯೂಸ್ ಏನಿದೆ ದಟ್ ಈಸ್ ಸೆಲ್ಸ್ ಅರೇಂಜ್ಮೆಂಟ್ ಈಸ್ ಟೋಟಲಿ ಇರ್ರೆಗ್ಯುಲರ್. ಟೋಟಲ್ ಆಗಿ ಆ ಸೆಲ್ಸಿನ ಅರೇಂಜ್ಮೆಂಟು ಇರ್ರೆಗ್ಯುಲರ್ ಆಗಿರೋದ್ರಿಂದ ಇಫ್ ಯು ಕಟ್ ದ ಆರ್ಗ್ಯಾನಿಸಮ್ ಇನ್ ಎನಿ ಪ್ಲೇನ್, ಇಫ್ ಇಟ್ ಪಾಸ್ ಥ್ರೂ ದ ಸೆಂಟರ್ ಇಟ್ ವೋಂಟ್ ಗಿವ್ಸ್ ಈಕ್ವಲ್ ಹಾಫ್ ಎಲ್ಲ ಕಡೆ ಯಾವ ಕಡೆಯಿಂದನೂ ಸಿಗೋದಿಲ್ಲ. ಹೀಗೆ ಕಟ್ ಮಾಡಿದರೆ ಈಗ ನೋಡಿ, ಇದು ಒಂದು ಸ್ಪಾಂಜ್ ಅಂತ ಇಟ್ಕೊಂಡೆ, ಇರ್ರೆಗ್ಯುಲರ್ ಆಗಿದೆ ಅಂತ ಇಟ್ಕೊಂಡ್ರೆ ಹೇಗೆ ಕಟ್ ಮಾಡಿದ್ರು ಈಕ್ವಲ್ ಆಗಿ ಬರೋಲ್ಲ ಅನ್ನೋವಂಥದ್ದು. ಸೊ ದಟ್ ಈಸ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ದ ಬಾಡಿ ಸಿಮೆಟ್ರಿಯನ್ನು ನೋಡಿದರೆ, ದ ಅರೇಂಜ್ಮೆಂಟ್ ಆಫ್ ಸೆಲ್ಸನ್ನು ನೋಡಿದರೆ ದೇ ಆರ್ ನಾಟ್ ಅರೇಂಜ್ಡ್ ಸ್ಪೆಸಿಫಿಕ್ ಆಗಿ ಅರೇಂಜ್ ಆಗಿಲ್ಲ. ಅದನ್ನು ಎಸಿಮೆಟ್ರಿಕ್ ಬಾಡಿ ನೇಚರ್ ಅಂತ ಕರಿತೇವೆ. ನೆಕ್ಸ್ಟು ಇದು ಒಂದು. ಎರಡನೇಗೆ ಬಂದರೆ ರೇಡಿಯಲ್ ಸಿಮೆಟ್ರಿಕ್. ರೇಡಿಯಲ್ ಬಾಡಿ ಸಿಮೆಟ್ರಿಕ್ ನೇಚರ್. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಸಿಲಿಂಟ್ರೇಟ್ಸ್, ಟೀನೋಫೋರ್ಸ್,
and that is echinoderms. ಎಕೈನೋಡರ್ಮೆಟಾ, ಟೀನೋಫೋರಾ ಮತ್ತು ಸಿಲೆಂಟ್ರೇಟಾ ಗುಂಪಿಗೆ ಬರುವಂಥ ಪ್ರಾಣಿಗಳು ರೇಡಿಯಲ್ ಬಾಡಿ ಸಿಮೆಟ್ರಿಗೆ ಒಳಪಡ್ತವೆ. ವಾಟ್ ಯು ಮೀನ್ ಬೈ ರೇಡಿಯಲ್ ಬಾಡಿ ಸಿಮೆಟ್ರಿ? ಇಲ್ಲಿ ರೇಡಿಯಲ್ ಬಾಡಿ ಸಿಮೆಟ್ರಿ ಅಂದರೆ ದ ಬಾಡಿ ಈಸ್ ಐದರ್ ಸರ್ಕ್ಯುಲರ್ ಇನ್ ನೇಚರ್ ಆರ್ ಸ್ಪೆರಿಕಲ್ ಇನ್ ನೇಚರ್, ಸಮ್ಟೈಮ್ಸ್ ಇಟ್ ಮೇ ಬಿ ಕೋನಿಕಲ್ ಇನ್ ನೇಚರ್. ಹೀಗೆ ಸರ್ಕಲ್ ಟೈಪಲ್ಲಿ ಇರ್ಬೋದು, ಹೀಗೆ ಇದರಲ್ಲಿ ಕೋನಿಕಲ್ ಶೇಪಲ್ಲಿ ಬರ್ಬೋದು ಹೀಗೆ ಬಾಡಿ, ಅಥವಾ ಸಿಲಿಂಡ್ರಿಕಲ್ ಆಗಿ ಬರ್ಬೋದು ಹೀಗೆ ಬರ್ಬೋದು. ಹೀಗೆ ಇದ್ದಾಗ ದ ಬಾಡಿ ಆಕ್ಸಸ್, ಇದಕ್ಕೆಲ್ಲದಕ್ಕೂ ಒಂದು ಆಕ್ಸಿಸ್ ಇದೆ. ಈ ಆಕ್ಸಸ್ಸಿನ ಸುತ್ತಲೂ ದ ಟಿಶ್ಯೂಸ್ ಅರೇಂಜ್ಡ್ ಸ್ಪೆಸಿಫಿಕ್ ಆಗಿ ಅರೇಂಜ್ ಆಗಿದೆ. If we cut these organisms in any plane, if it pass through the center, gives equal to halves. ಎರಡು ಹಾಫನ್ನು ಕೊಡ್ತದೆ. ಇಲ್ಲಿಂದ ಹೀಗೆ ಕಟ್ ಮಾಡಿದರೆ ಇದು ಹೀಗೆ ಕಟ್ ಮಾಡಿದರೆ ಇದು ಭಾಗ ಈ ಭಾಗ ಎರಡೂ ಒಂದಾಗಿರ್ತದೆ. ಹೀಗೆ ಕಟ್ ಮಾಡಿದರೆ ಮಧ್ಯಭಾಗದಲ್ಲಿ ಈ ಭಾಗದಲ್ಲಿ ಹೀಗೆ ಕಟ್ ಮಾಡಿದರೆ ಈ ಭಾಗ ಹೀಗೆ ಕಟ್ ಮಾಡಿದರೆ ಈ ಭಾಗ ಹೀಗೆ ಯಾವ ಇದರಲ್ಲೂ ಅಷ್ಟೇ. ಈ ಸಿಲಿಂಡ್ರಿಕಲಲ್ಲಿ ಹೀಗೆ ಕಟ್ ಮಾಡಿದರೆ ವಿ ಗೆಟ್ ಈಕ್ವಲ್ ಟು ಹಾಫ್ಸ್. ಇನ್ ದಟ್ ವೇ ದ ಬಾಡಿ ಟಿಶ್ಯೂಸ್ ಆರ್ ಆರ್ಗನೈಸ್ಡ್. ಆಗಿರ್ತದೆ. ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ದಿ ರೇಡಿಯಲ್ ಬಾಡಿ ಸಿಮೆಟ್ರಿಕ್ ನೇಚರ್. ಅದನ್ನು ರೇಡಿಯಲ್ ಬಾಡಿ ಸಿಮೆಟ್ರಿ ಅಂತ ಕರಿತೀವಿ. ಅರ್ಥ ಆಯಿತು ಅಂತ ಮಾಡ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಮೈಟ್ ಹ್ಯಾವ್ ಸ್ಟಡಿಡ್ ಇನ್ ಹೈಸ್ಕೂಲ್ ಕ್ಲಾಸಸ್ ಇಟ್ ಸೆಲ್ಫ್. ಈಗ ರೆಗ್ಯುಲರ್ ಕ್ಲಾಸಸ್ಸು ಶುರುವಾದ ಮೇಲೆ, ಕಾಲೇಜಿಗೆ ಬರೋಕ್ಕೆ ಶುರುವಾದ ಮೇಲೆ ನಿಮಗೆ ಏನೇ ಸಮಸ್ಯೆ ಬಂದರೂ, ಸೊ ಒನ್ಸ್ ಅಗೇನ್ ವಿ ರೆಡಿ ಟು ಕ್ಲಾರಿಫೈ ಆಲ್ ದಟ್. ಅದ್ರ ಬಗ್ಗೆ ಬಾದರ್ ಮಾಡೋವಂಥದ್ದು, ಹೆದರ್ಕೊಳ್ಳೋದು ಬೇಡ. ಬಟ್ ರೆಗ್ಯುಲರ್ ಸ್ಟಡೀಸ್ ಎಟ್ ಹೋಮ್, ವಾಚಿಂಗ್ ದಿ ಆನ್ಲೈನ್ ಕ್ಲಾಸಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರಿಯಾಗಿ ನೋಡ್ಕೋಬೇಕು, ಅದನ್ನು ಫಾಲೋ ಮಾಡಬೇಕು. ಆ್ಯಸ್ ಪರ್ ದ ನೋಟ್ಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ ಓನ್ಲಿ ವಿ ಫಾಲೋ ದಿ ಸಬ್ಜೆಕ್ಟ್ಸ್. ಸೊ ವಿ ಟೀಚ್ ದ ಸಬ್ಜೆಕ್ಟ್. ಸೊ ಅವುಗಳನ್ನು ಟೀಚ್ ಮಾಡೋದಾಗಲಿ ಫಾಲೋ ಮಾಡೋಂಥದ್ದು ನಾವು ಕೂಡ ಟೆಕ್ಸ್ಟ್ ಬುಕ್ಕು NCERT ಸಿಲೆಬಸ್, ಅದರ ಜೊತೆಗೆ ಸಮ್ಟೈಮ್ಸ್ ಅಡಿಷನಲ್ ಇದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ವಿ ಆಲ್ಸೋ ರೆಫರ್ ಸಮ್ ಅದರ್ ಬುಕ್ಸ್. ಸೊ ಬೈ ಟೇಕಿಂಗ್ ಆಲ್ ದಿ ಇಂಪಾರ್ಟೆಂಟ್ ದಟ್ ಈಸ್ ಇಂಪಾರ್ಟೆಂಟ್ ನೋಟ್ಸ್, ವಾಟ್ ಈಸ್ ರಿಕ್ವೈರ್ಡ್ ಟು ಎಕ್ಸ್ಪ್ಲೈನ್, ಅವುಗಳನ್ನು ವಿ ಕನ್ಸಿಡರ್ ಆ್ಯಂಡ್ ವಿ ಎಕ್ಸ್ಪ್ಲೈನ್ ಹಿಯರ್. ಸೊ ನಿಮಗೆ ಅದರಲ್ಲಿ ಗೊತ್ತಾಗ್ತಿದೆ, ಇಫ್ ಯು ಲೇಟರ್ ವೆನ್ ಯು ಆರ್ ಕಮಿಂಗ್ ಟು ದ ಕಾಲೇಜ್ ಅವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹೀಗೆ ಇದ್ಬಿಟ್ಟು ರೇಡಿಯಲ್ ಬಾಡಿ ಸಿಮೆಟ್ರಿಯನ್ನು ಎಕ್ಸಿಬಿಟ್ ಮಾಡ್ತದೆ. ಸೊ ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ರೇಡಿಯಲ್ ಬಾಡಿ ಸಿಮೆಟ್ರಿಕ್. ನೆಕ್ಸ್ಟು ಮೂರನೇದಕ್ಕೆ ಬಂದರೆ ಬೈಲ್ಯಾಟ್ರಲ್ ಬಾಡಿ ಸಿಮೆಟ್ರಿಕ್. Platyhelminthes onwards, except echinodermids in non-chordata. All chordates they exhibits bilateral body symmetric. Bilateral, idu body axis. These are the two lateral sides. The one part of the body is equal to the another part. ದ ಇಂಟರ್ನಲ್ ಫೀಚರ್ಸನ್ನು ನಾವು ಹೇಳ್ತಾ ಇಲ್ಲ, ಎಕ್ಸ್ಟರ್ನಲ್ ಫೀಚರ್ಸನ್ನು ಹೊರಗಡೆಯಿಂದ ನೋಡಿದಾಗ ಇಂಟರ್ನಲ್ ಫೀಚರ್ಸ್ ಕೂಡ ಹಾಗೆ ಇರ್ತದೆ, ಅದನ್ನು ಆಮೇಲೆ ನಿಮಗೆ ಗೊತ್ತಾಗ್ತದೆ. ಆದರೆ ಹೀಗೆ ಕಟ್ ಮಾಡಿದರೆ ಈ ದೇಹದ ಭಾಗ ಈ ಭಾಗ ಒಂದೇ ಥರ ಕಾಣಿಸ್ತದೆ. ದಟ್ ಈಸ್ ಆ್ಯಕ್ಚುಲಿ ಒನ್ ಪಾರ್ಟ್ ಆಫ್ ದ ಬಾಡಿ ಈಸ್ ಮಿರರ್ ಇಮೇಜ್ ಆಫ್ ದ ಅನದರ್ ಪಾರ್ಟ್. ಸೊ ದಟ್ ಈಸ್ ಹೌ, ಸೊ ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಬೈಲ್ಯಾಟ್ರಲ್ ಬಾಡಿ ಸಿಮೆಟ್ರಿ. ಸೊ ಹೀಗೆ ಬೈ ಗೋ ಥ್ರೂ ಆಲ್ ದೀಸ್, ಸೊ ಏನಿದೆ ಸಿಮೆಟ್ರಿಕ್ ಅರೇಂಜ್ಮೆಂಟ್, ದಟ್ ಈಸ್ ದ ಬಾಡಿ, ಹೌ ದ ಸೆಲ್ಸ್, ಟಿಶ್ಯೂಸ್, ಆರ್ಗನ್ ಸಿಸ್ಟಮ್ಸ್ ದೇ ಆರ್ ಅರೇಂಜ್ಡ್ ಆನ್ ಐದರ್ ಸೈಡ್ ಆಫ್ ದ ಬಾಡಿ ಆಕ್ಸಿಸ್, ದೇ ಆರ್ ಆ್ಯಕ್ಚುಲಿ ಕ್ಲಾಸಿಫೈಡ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ಕ್ಲಾಸಿಫಿಕೇಶನ್. ಬೈ ಕನ್ಸಿಡರಿಂಗ್, ಬೈ ಗೋ ಥ್ರೂ ದಿ ಆಲ್ ದೀಸ್ ಸಿಮೆಟ್ರಿಕ್ ನೇಚರ್, ಅರೇಂಜ್ಮೆಂಟ್ ಆಫ್ ದಿ ಬಾಡಿ ಟಿಶ್ಯೂಸ್, ಸೆಲ್ಸ್, ಆರ್ಗನ್ಸ್ ಅಥವಾ ಆರ್ಗನ್ ಸಿಸ್ಟಮನ್ನು ನೋಡಿಬಿಟ್ಟು ಕ್ಲಾಸಿಫಿಕೇಷನಿಗೆ ಇದು ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗಿ ತೊಗೊಂಡು ಕ್ಲಾಸಿಫಿಕೇಷನನ್ನು ಮಾಡಿದ್ದೇವೆ. ಸೊ ಹೀಗೆ ಕ್ಲಾಸಿಫಿಕೇಷನಲ್ಲಿ, ಸೊ ದಿಸ್ ಇಸ್ ದ ಸಿಮೆಟ್ರಿ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಇದು ಬರ್ತದೆ ಎಕ್ಸಾಮ್ನಲ್ಲಿ, ಟೆಸ್ಟ್ಗಳಲ್ಲಿ ಕೇಳ್ತಾರೆ, ವಾಟ್ ಈಸ್ ಬೈಲ್ಯಾಟ್ರಲ್ ಸಿಮೆಟ್ರಿಕ್ ಆರ್ಗ್ಯಾನಿಸಮ್, ವಾಟ್ ಈಸ್ ರೇಡಿಯಲ್ ಸಿಮೆಟ್ರಿಕ್ ಆರ್ಗ್ಯಾನಿಸಮ್, ವಾಟ್ ಈಸ್ ಎಸಿಮೆಟ್ರಿಕ್ ಬಾಡಿ ನೇಚರ್,
ಗಿವ್ ಇನ್ ಎಕ್ಸಾಂಪಲ್ ಅಥವಾ ಗಿವ್ ವಿಚ್ ಗ್ರೂಪ್ ವಿಚ್ ಶೋಸ್ ಎಸಿಮೆಟ್ರಿಕ್ ಬಾಡಿ ಸಿಮೆಟ್ರಿ ಅಂತೆಲ್ಲ ಕೇಳ್ತಾರೆ, ನೋಡ್ಕೋಬೇಕು. ಸೊ ದಿಸ್ ಈಸ್ ಅಬೌಟ್ ದಿ ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಸಮ್ಸ್ ಅಕಾರ್ಡಿಂಗ್ ಟು ದೈರ್ ಬಾಡಿ ಸಿಮೆಟ್ರಿ. ಸೊ ಇದು ಇನ್ನೊಂದು ಇದು. ನೆಕ್ಸ್ಟು ಇದಾದ ಮೇಲೆ ವಾಟ್ ಆರ್ ದ ಅದರ್ ಆಸ್ಪೆಕ್ಟ್ಸ್ ಇನ್ ಕ್ಲಾಸಿಫಿಕೇಷನ್ ಅಂತ ನೋಡ್ತಾ ಹೋದರೆ, ನೆಕ್ಸ್ಟು ಬಾಡಿ ಲೇಯರ್ಸ್. ಬಾಡಿ ಲೇಯರ್ಸ್, ಬಾಡಿಗೆ ಎಷ್ಟು ಲೇಯರ್ ಇದೆ? ಡ್ಯೂರಿಂಗ್ ಡೆವಲಪ್ಮೆಂಟ್ ಲೇಯರ್ಸ್ ಫಾರ್ಮ್ ಆಗ್ತದೆ. ಈಗ ಈ ಬಾಡಿ ಲೇಯರ್ಸ್ ಹೇಗಿದೆ ಅಂತನ್ನುವಂಥದ್ದು ನೋಡೋಣ. ಇನ್ನು ಸ್ಪಾಂಜಸ್ಸಲ್ಲಿ ಬಂದರೆ ದೆರ್ ಈಸ್ ನೋ ಬಾಡಿ ಲೇಯರ್ಸ್ ಎಟ್ ಆಲ್. ಲೇಯರ್ಸ್ ಅಂತ ಹೇಳಿದ ಕೂಡಲೇ ಟಿಶ್ಯೂಸ್ ಆಗಿಬಿಡ್ತದೆ. ಬಟ್ ಇನ್ ಸ್ಪಾಂಜಸ್ ವಿ ಸಿ ಓನ್ಲಿ ಸೆಲ್ಯುಲಾರ್ ಗ್ರೇಡ್ ಆಫ್ ಬಾಡಿ ಆರ್ಗನೈಸೇಷನ್. ಬರೀ ಸೆಲ್ಯುಲಾರ್ ಗ್ರೇಡ್ ಬಾಡಿ ಆರ್ಗನೈಸೇಷನ್ ನೋಡೋದ್ರಿಂದ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕನ್ಸಿಡರ್ ದ ಲೇಯರ್ಸ್, ಬಾಡಿ ರೀಜನ್ಸ್, ದಟ್ ಈಸ್ ಔಟರ್ ಲೇಯರ್, ಇನ್ನರ್ ಲೇಯರ್ ಅಂತ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಬಟ್ ಓನ್ಲಿ ದ ಸೆಲ್ಸ್ ವಿಚ್ ಪ್ರೆಸೆಂಟ್ ಆನ್ ದ ಔಟರ್ ಸೈಡ್, ಆ ಇದರಲ್ಲಿ ಪಿನ್ಯಾಕೋಡರ್ಮ್ ಮತ್ತು ಒಳಗಡೆ ಲೇಯರ್ನ ಕ್ವಯನೋಡರ್ಮ್ ಅಂತ ಕರಿತೇವೆ. ಸೊ ದಟ್ ವಿ ವಿಲ್ ಡಿಸ್ಕಸ್ ಲೇಟರ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಲೇಟರ್ ಇದರಲ್ಲಿ ಮಾಡೋಣ. ಬಟ್ ಪಿನ್ಯಾಕೋಡರ್ಮ್ ಎಂಡ್ ದಟ್ ಈಸ್ ಇನ್ನರ್ ಕ್ವಯನೋಡರ್ಮ್ ಅಂತ ಕರಿತೀವಿ. ಸೊ ದೇ ಆರ್ ನಾಟ್ ಟ್ರೂ ಲೇಯರ್ಸ್. ಸೊ ದೇ ಆರ್ ದ ಸೆಲ್ಸ್, ಅರೇಂಜ್ಡ್ ಸೆಲ್ಸ್ ಪ್ರೆಸೆಂಟ್ ಆನ್ ಔಟರ್ ಸೈಡ್ ಆಫ್ ದ ಬಾಡಿ ಆ್ಯಂಡ್ ಆಸ್ ವೆಲ್ ಆಸ್ ದಿ ಇನ್ನರ್ ಸೈಡ್ ಆಫ್ ದ ಬಾಡಿ. ಆನ್ ದಟ್ ವೇ ಅವುಗಳಲ್ಲಿ ಇದರಲ್ಲಿ ಮಾಡೋದ್ರಿಂದ ಈ ಸ್ಪಾಂಜಸ್ಸಲ್ಲಿ ಬಾಡಿ ಲೇಯರ್ಸನ್ನು ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಸ್ಕಸ್. ನೆಕ್ಸ್ಟು ಡಿಪ್ಲೋಬ್ಲಾಸ್ಟಿಕ್ ಬಾಡಿ ಲೇಯರ್. ಡಿಪ್ಲೋಬ್ಲಾಸ್ಟಿಕ್ ಬಾಡಿ ಲೇಯರ್, ಸಮ್ ಆಫ್ ದ ಆರ್ಗ್ಯಾನಿಸಮ್ಸ್ ಏನಿದೆ ದೇ ಆರ್ ಮೇಡ್ ಅಪ್ ಆಫ್ 2 ಬಾಡಿ ಲೇಯರ್ಸ್. ಬಾಡಿ ಲೇಯರ್ಸು ಎರಡಿಂದ ಆಗಿದೆ. ಒಂದೇದು ಔಟರ್ ಲೇಯರ್ ದಟ್ ಈಸ್ ಕಾಲ್ಡ್ ಔಟರ್ ಎಕ್ಟೋಡರ್ಮ್ ಆ್ಯಂಡ್ ದ ಇನ್ನರ್ ಲೇಯರ್ ದಿಸ್ ಇಸ್ ಕಾಲ್ಡ್ ಇನ್ನರ್ ಎಂಡೋಡರ್ಮ್. ಸೊ ಹೀಗೆ ಎರಡು ಬಾಡಿ ಲೇಯರನ್ನು ನೋಡ್ತೇವೆ. ಸೊ ದಟ್ ಈಸ್ ಔಟರ್ ಎಕ್ಟೋಡರ್ಮ್ ಆ್ಯಂಡ್ ಇನ್ನರ್ ಎಂಡೋಡರ್ಮ್. ಸೊ ಹೀಗೆ ಎರಡು ಲೇಯರ್, ಇವುಗಳು ಜರ್ಮ್ ಲೇಯರ್ಸ್ ಅಂತ ಕರಿತೀವಿ. ದೇ ಆರ್ ಆ್ಯಕ್ಚುಲಿ ಪ್ರೊಡ್ಯೂಸ್ ಬೈ ದ ಟೈಮ್ ಆಫ್ ಡೆವಲಪ್ಮೆಂಟಲ್ ಸ್ಟೇಜಲ್ಲೇ ಹಾಗೆ ಬಾಡಿಗೆ ಲೇಯರ್ಸ್ ಫಾರ್ಮ್ ಆಗುತ್ತೆ. ಹೊರಗಡೆ ಲೇಯರು ಟಿಶ್ಯೂಸ್ ಏನು ಫಾರ್ಮ್ ಆಗುತ್ತೆ, ಪರ್ಟಿಕ್ಯುಲರ್ಲಿ ಇನ್ ಕೇಸ್ ಆಫ್ ಸಿಲೆಂಟ್ರೇಟ್ಸ್ ಆ್ಯಂಡ್ ಟೀನೋಫೋರಾ ಇವುಗಳಲ್ಲಿ 2 ಲೇಯರ್ ಬಾಡಿ ಲೇಯರ್ ಇರ್ತದೆ. ಇವುಗಳನ್ನು ಡಿಪ್ಲೋಬ್ಲಾಸ್ಟಿಕ್ ಬಾಡಿ ಲೇಯರ್ಸ್ ಅಂತ ಕರಿತೀವಿ. ಡಿಪ್ಲೋಬ್ಲಾಸ್ಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ದೀಸ್ ಆರ್ ಡಿಪ್ಲೋಬ್ಲಾಸ್ಟಿಕ್. ಇನ್ನೊಂದು ಟ್ರಿಪ್ಲೋಬ್ಲಾಸ್ಟಿಕ್. ಟ್ರಿಪ್ಲೋಬ್ಲಾಸ್ಟಿಕ್ ಬಾಡಿ ಲೇಯರ್ ಲೇಟರ್ ಪ್ಲಾಟಿಹೆಲ್ಮಿಂಥಿಸ್ ಆನ್ವರ್ಡ್ಸ್. ಮುಂದೆ ಮತ್ತೆ ಕ್ಲಾಸಿಫಿಕೇಷನ್ ಎಲ್ಲ ಹೇಳಬೇಕಾದ್ರೆ ಗೊತ್ತಾಗ್ತದೆ. ಆಲ್ರೆಡಿ ಆರ್ ಸ್ಟಡಿಡ್ ಇನ್ ಹೈಸ್ಕೂಲ್ ಕ್ಲಾಸಸ್. ಸೊ ಅವುಗಳ ಬಗ್ಗೆ ಎಲ್ಲ ಬೇರೆ ಬೇರೆ ಗುಂಪುಗಳನ್ನು ಸ್ಟಡಿ ಮಾಡಾಗಿದೆ. ಬಟ್ ಅದನ್ನು ರೀಕಾಲ್ ಮಾಡ್ತಾ ಇರೋದು, ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಹೇಳ್ತಾ ಇರೋದ್ರಿಂದ. ಸೊ ಟ್ರಿಪ್ಲೋಬ್ಲಾಸ್ಟಿಕ್ ಬಾಡಿ ಲೇಯರ್ಸ್. ಸೊ ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ ಗಾಟ್ 3 ಸೆಪರೇಟ್ ಲೇಯರ್ಸ್. ಹೀಗೆ 3 ಸಪ್ರೇಟ್ ಲೇಯರ್ ಇದೆ. ಸೊ ಈ ಇದರಲ್ಲಿ ಬಂದರೆ ದಿಸ್ ಈಸ್ ಔಟರ್ ಎಕ್ಟೋಡರ್ಮ್, ಮಿಡಲ್ ಮೀಸೋಡರ್ಮ್ and inner endoderm. So this is how 3 body layers are there. Body is covered by 3 separate layers: outer ectoderm, middle mesoderm and inner endoderm. So this is how 3 body layers actually there. The 3 body layered organisms are called triploblastic organisms. ಟ್ರಿಪ್ಲೋಬ್ಲಾಸ್ಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. 3 ಬಾಡಿ ಲೇಯರ್ಸ್ ಇರಬೇಕು. ಸೊ ಇದನ್ನು ಔಟರ್ ಬಾಡಿ ವಾಲ್ ಅಂತ ಕರಿತೀವಿ. ಔಟರ್ ಎಕ್ಟೋಡರ್ಮ್ ಆ್ಯಂಡ್ ಮೀಸೋಡರ್ಮ್ ಟುಗೆದರ್ ಕಾಲ್ಡ್ ಬಾಡಿ ವಾಲ್ ಆಗುತ್ತೆ. ಸೊ ದಿಸ್ ಬಿಕಮ್ ಬಾಡಿ ವಾಲ್ ಆ್ಯಂಡ್ ಇನ್ನರ್ ಎಂಡೋಡರ್ಮ್ ನೋಡ್ತೀವಿ. ಸೊ ಹೀಗೆ ಇದ್ಬಿಟ್ಟು 3 ಡಿಫರೆಂಟ್ ಲೇಯರ್ಸ್ ಆರ್ ಆ್ಯಕ್ಚುಲಿ ಪ್ರೆಸೆಂಟ್ ಇನ್ ದ ಬಾಡಿ. 3 ಡಿಫರೆಂಟ್ ಲೇಯರ್ಸ್ ಇದ್ದರೆ ದೀಸ್ ಆರ್ ಆ್ಯಕ್ಚುಲಿ ಕಾಲ್ಡ್ ಟ್ರಿಪ್ಲೋಬ್ಲಾಸ್ಟಿಕ್ ಆರ್ಗ್ಯಾನಿಸಮ್ಸ್.
Triploblastic. So this is also one of the important aspects in classification, whether how many body layers are present. So 2 ಲೇಯರ್ ಇದೆಯಾ 3 ಲೇಯರ್ ಇದೆಯಾ ಇದನ್ನು ಕನ್ಸಿಡರ್ ಮಾಡಿ ಕೂಡ ಕ್ಲಾಸಿಫಿಕೇಷನ್ ಮಾಡಾಗಿದೆ. ಇದರ ಮೇಲೆ ಡಿಪ್ಲೋಬ್ಲಾಸ್ಟಿಕ್ ಮತ್ತು ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಹೇಳ್ತೀವಿ. ಬಟ್ ಸ್ಪಾಂಜಸ್ಸಿಗೆ ಬಂದರೆ ಬಾಡಿ ಲೇಯರ್ಸನ್ನು ಹೇಳೋದಕ್ಕೆ ಕಷ್ಟ. ಆದರೆ ಬಾಡಿ ಲೇಯರ್ಸನ್ನು ಮೆನ್ಷನ್ ಮಾಡಬೇಕಾದ್ರೆ ಸ್ಪಾಂಜಸ್ಸಲ್ಲಿ ಔಟರ್ ಲೇಯರ್ನ ಪಿನ್ಯಾಕೋಡರ್ಮ್ ಅಂತ ಕರಿತೀವಿ, ಇನ್ನರ್ ಲೇಯರ್ನ ಕೊಯೆನೋಡರ್ಮ್ ಅಂತ ಕರಿತೀವಿ. ಬಟ್ ದೇ ಆರ್ ದ ಪ್ರಿಮಿಟಿವ್ ಔಟರ್ ಕವರಿಂಗ್ ಆ್ಯಂಡ್ ಇನ್ನರ್ ಕವರಿಂಗ್ ಅಷ್ಟೇ. ಸೊ ಅಲ್ಲಿ ಸ್ಪೆಸಿಫಿಕ್ ಲೇಯರ್ಸ್ ಅಂತ ಹೇಳಲಿಕ್ಕೆ ಬರೋಲ್ಲ. ಬಟ್ ಎನಿವೇ diploblastic organisms, sponges, that is sponges onwards, they are coelentrates and ctenophores, where we see 2 body layers. They are actually called diploblastic body organisms. And later, if body has 3 separate layers, they are actually called triploblastic organisms. So this is also one of the important aspects in classification. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಕ್ಲಾಸಿಫಿಕೇಷನಲ್ಲಿ. by considering, by go through these body layers, the organisms are actually classified. ಸೊ ಇದಾದ ಮೇಲೆ ಇನ್ನೇನು ವಾಟ್ ಆರ್ ದ ಅದರ್ ಆಸ್ಪೆಕ್ಟ್ಸ್ ಅಂತ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಆಸ್ಪೆಕ್ಟ್ಸನ್ನು ನೋಡ್ತಾ ಹೋದರೆ ಬಾಡಿ ಕ್ಯಾವಿಟಿ. ಬಾಡಿ ಕ್ಯಾವಿಟಿ body cavity. Body cavity is also called a coelom. ಇವುಗಳನ್ನು coelom ಅಂತ ಕರಿತೇವೆ. ಬಾಡಿ ಕ್ಯಾವಿಟಿ ಇಸ್ ಕಾಲ್ಡ್ coelom. ಎಲ್ಲಿರುತ್ತೆ ಅಂದರೆ ಇಲ್ಲಿ 3 ಬಾಡಿ ಲೇಯರ್ಸ್ ಏನಿರ್ತದೆ, ಟ್ರಿಪ್ಲೋಬ್ಲಾಸ್ಟಿಕ್ ಆರ್ಗ್ಯಾನಿಸಮ್ಸ್ ಓನ್ಲಿ ವಿ ಸಿ coelomic condition, that is the coelomic, that is cavity, body cavity formation that starts only in 3 body layers organisms. ಅವುಗಳಲ್ಲಿ 3 ಬಾಡಿ ಲೇಯರ್ಸ್ ಬರೋವಂಥದ್ದು ಎಲ್ಲಿ ಅಂತಂದರೆ ಪ್ಲಾಟಿಹೆಲ್ಮಿಂಥಿಸ್ ಆ್ಯಂಡ್ ಆನ್ವರ್ಡ್ಸ್. ಪ್ಲಾಟಿಹೆಲ್ಮಿಂಥಿಸ್ ಮತ್ತು ಅದರಿಂದ ಮುಂದೆ ಆಸ್ಕೆಲ್ಮೆಂಥಿಸ್ಸು, ಆರ್ಥ್ರೋಪೋಡ, ಮೊಲಸ್ಕಾ, that is platyhelminthes, ascalmenthes, annelida, arthropoda, mollusca, echinodermata and chordata. ಇವುಗಳಲ್ಲಿ ಎಲ್ಲದರಲ್ಲೂ 3 ಬಾಡಿ ಲೇಯರ್ ಇದೆ. ಆ 3 ಬಾಡಿ ಲೇಯರ್ ಇರೋವಂಥದ್ದು ಎಲ್ಲಿದೆ, ಹೇಗಿದೆ ಅನ್ನೋಂಥದ್ದು. ಆ 3 ಬಾಡಿ ಲೇಯರ್ ಬಾಡಿಯನ್ನು ಕವರ್ ಆದರೂ ಕೂಡ, ಸೊ ವೇರ್ ಆ್ಯಕ್ಚುಲಿ ದ coelom ಈಸ್ ಪ್ರೆಸೆಂಟ್, ವೇರ್ ಆ್ಯಕ್ಚುಲಿ ದ ಬಾಡಿ ಕ್ಯಾವಿಟಿ ಈಸ್ ಪ್ರೆಸೆಂಟ್ ಅನ್ನೋಂಥದ್ದನ್ನು ನೋಡಬೇಕು. So that is actually called coelom. Coelom is called nothing but body cavity. Coelom is nothing but body cavity. ಈಗ ಬಾಡಿ ಕ್ಯಾವಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನೋಡಿ, ಇನ್ ಪ್ಲಾಟಿಹೆಲ್ಮಿಂಥಿಸ್ ಪ್ಲಾಟಿಹೆಲ್ಮಿಂಥಿಸ್ಸಿಗೆ ಬಂದರೆ ಬಾಡಿ ಈಸ್ ಕವರ್ಡ್ ಬೈ 3 ಲೇಯರ್ಸ್. ಬಾಡಿಗೆ ಹೀಗೆ 3 ಲೇಯರ್ ಇದೆ. Tri-layer body, that is a tri-layer body layers are actually present. So this is the space called body cavity region. So this space is formed, but this space is filled with loose connective tissue. ಈ ಲೂಸ್ ಆಗಿರುವಂಥ ಕನೆಕ್ಟಿವ್ ಟಿಶ್ಯೂ ಆ ಜಾಗದಲ್ಲಿ ಕಂಪ್ಲೀಟಾಗಿ ಪ್ಯಾಕ್ ಆಗಿಬಿಟ್ಟಿರ್ತದೆ. ಇನ್ನು ಪ್ಲಾಟಿಹೆಲ್ಮಿಂಥಿಸ್ ಚಪ್ಪಟೆ ಹುಳುಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಈ ಚಪ್ಪಟೆ ಹುಳುಗಳಲ್ಲಿ ಸೊ ಇಲ್ಲಿ ಬಾಡಿ ಕ್ಯಾವಿಟಿ ಫಾರ್ಮ್ ಆಗೋದಕ್ಕೆ ಮೊದಲನೇ ಸ್ಟೆಪ್ ಇದೆ. ಆದರೆ ಮೊದಲನೇ ಸ್ಟೆಪ್ಪಲ್ಲಿ ಎಲ್ಲವುದು ಬರೋದಕ್ಕೆ ಆಗೋದಿಲ್ಲ. ಆ ಬರೋದಕ್ಕೆ ಆಗದೇ ಇರೋದ್ರಿಂದ ಇನ್ ದಿಸ್ ಫಸ್ಟ್ ಸ್ಟೆಪ್ ಏನಾಗಿದೆ ಅಂತಂದರೆ ದ ಬಾಡಿ ಕ್ಯಾವಿಟಿ ರೀಜನ್ is filled with loose connective tissue so that the cavity is not formed completely. Cavity form agilla. Adrinda this condition is called acoelomic. Acoelomic means absence of coelomic cavity. Body cavity illa, absent agide. Adre provision ide, body cavity form agodಕ್ಕೆ provision ittu. Adre so these are the first group of organisms in the evolutionary history. They must show, they must develop
ಬಾಡಿ ಕ್ಯಾವಿಟಿ. ಆದರೆ ಅದು ಫಸ್ಟ್ ಸ್ಟೆಪ್ ಆದ್ದರಿಂದ ದೇ ಆರ್ ನಾಟ್ ಫಾರ್ಮ್ಡ್ ಟೋಟಲಿ. ಆದ್ದರಿಂದ ಸೊ ದಟ್ ಟೈಪ್ ಆಫ್ ಬಾಡಿ ಕ್ಯಾವಿಟಿ ಈಸ್ ಕಾಲ್ಡ್ ಎಸಿಲೋಮಿಕ್. ನೆಕ್ಸ್ಟು ಆಸ್ಕಲ್ಮೆಂಥಸಿಗೆ ಬಂದರೆ, where we see pseudocoelomic cavity. Pseudocoelomic body cavity we see. ಇಲ್ಲಿ ಏನಾಯಿತು ಅಂದರೆ ಇಲ್ಲಿ ಕ್ಯಾವಿಟಿನೇ ಫಾರ್ಮ್ ಆಗಲಿಲ್ಲ, ಬಟ್ ಇಲ್ಲಿ ಕ್ಯಾವಿಟಿ ಫಾರ್ಮ್ ಆಯಿತು. ದಿಸ್ ರೀಜನ್ ಈಸ್ ಫಿಲ್ಡ್ ವಿತ್ ಫ್ಲೂಯಿಡ್ ಕಾಲ್ಡ್ ಸೀಲೋಮಿಕ್. ಫ್ಲೂಯಿಡ್ ಫಿಲ್ ಆಗಿದೆ, ಬಟ್ ದಿಸ್ ಈಸ್ ಎ ಪ್ರಿಮಿಟಿವ್ ಟೈಪ್, ಅರ್ಲಿ ಟೈಪ್, ಫಸ್ಟ್ ಟೈಪ್. ಅದನ್ನು ದಿಸ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಸೂಡೋಸೀಲೋಮಿಕ್ ಬಾಡಿ ಕಂಡೀಷನ್. ಸೂಡೋಸೀಲೋಮಿಕ್ ಅಂತಂದರೆ ಸೂಡೋ ಮೀನ್ಸ್ ಫಾಲ್ಸ್ ಬಾಡಿ ಕ್ಯಾವಿಟಿ. ಹೌ ದಿಸ್ ಈಸ್ ಫಾಲ್ಸ್ ಅಂತಂದರೆ ಕೆಲವು ಫೀಚರ್ಸ್ ಇದೆ. ನಮ್ಮನೆ ಯಾವ್ದು ಚೆನ್ನಾಗಿದೆ, ನಮ್ಮನೆ ಹೇಗಿದೆ ಅಂತಂದರೆ ನಮ್ಮನೆ ಒಳ್ಳೆ ವೆಲ್ ಬಿಲ್ಟ್ ಗೋಡೆ ಇರಬೇಕು, ಒಳಗಡೆ ಪ್ಲಾಸ್ಟಿಂಗ್ ಆಗಿರಬೇಕು, ಒಳ್ಳೆ ರೂಮ್ಸ್ ಇರಬೇಕು, ನಮಗೆ ಅದು ವಾರ್ಡ್ರೋಬ್ಸ್ ಇರಬೇಕು, ಎಲ್ಲ ಥರ ನಾವು ಕನ್ಸಿಡರ್ ಮಾಡೋ ಹಾಗೆ ಏನು ಹೇಳ್ತೀವಿ. ಹಾಗೆ ಇವುಗಳದ್ದು ಯಾಕೆ ಫಾಲ್ಸ್ ಅಂತಂದರೆ ಈ ಜಾಗದಲ್ಲಿ ಇನ್ನರ್ ಸೀಲೋಮಿಕ್ ಎಪಿಥೀಲಿಯಮ್ ಇರ್ತದೆ ಹೈಯರ್ ಆರ್ಗ್ಯಾನಿಸಮ್ಸಲ್ಲಿ. ಈ ಸೀಲೋಮಿಕ್ ಎಪಿಥೀಲಿಯಮ್ ಆ್ಯಕ್ಚುಲಿ ನಾಟ್ ಪ್ರೆಸೆಂಟ್. ಸೀಲೋಮಿಕ್ ಎಪಿಥೀಲಿಯಮ್ ಈಸ್ ಆಬ್ಸೆಂಟ್ ಹಿಯರ್ ಇನ್ ದಿಸ್ ರೀಜನ್. ಸೀಲೋಮಿಕ್ ಎಪಿಥೀಲಿಯಮ್ ಆಬ್ಸೆಂಟ್ ಇರೋದ್ರಿಂದ ದಿಸ್ ರೀಜನ್ ಈಸ್ ಸೆಟ್ ಟು ಬಿ ಆಸ್ ಪ್ರಿಮಿಟಿವ್. ಇದನ್ನು ಪ್ರಿಮಿಟಿವ್ ಅಂತ ಕರಿತೀವಿ. ಸೊ ದಟ್ ಈಸ್ ಸೂಡೋಸೀಲೋಮಿಕ್. So that the body cavity is formed, in Aschelminthes, but it is extremely primitive. So earlier step, so that this is called coelomic condition, and that is a pseudocoelomic condition. Next to eucoelomic condition. In Annelida onwards, so that is Arthropoda, Mollusca, Echinodermata, and next to Chordata, in all these organisms. So these are true coelom is present, that is called eucoelomates. So these are called eucoelomates. Eu means true. So formation of true body cavity that we see in these group of organisms. So this is here, this is body wall. So this is inner endoderm or gastroderm, and here we see coelom. The coelomic region is lined by coelomic epithelium also. Well defined coelomic cavity is found in this region. So that is why this region is actually, this type of body cavity is considered to be the well developed, that is eucoelomic body cavity. So this is how, on the basis of the presence of the type of coelom, body space, ಆ ಬಾಡಿ ಸ್ಪೇಸ್ ಹೇಗಿದೆ, ಹೇಗೆ ಫಾರ್ಮ್ ಆಗಿದೆ ಅನ್ನೋದರ ಮೂಲಕ ಕೂಡ ಇವುಗಳನ್ನು ಕ್ಲಾಸಿಫಿಕೇಷನ್ಗೆ ಅನುಕೂಲ ಆಗಿದೆ. ಸೊ ವಿತೌಟ್ ಹ್ಯಾವಿಂಗ್ ಎನಿ ಬಾಡಿ ಕ್ಯಾವಿಟಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಕಾಮಡೇಟ್ ವೇರಿಯಸ್ ಡಿಫರೆಂಟ್ ರೀಜನ್ಸ್ ಇನ್ ದ ಬಾಡಿ. ಅವುಗಳು ಸ್ಪೇಸ್ ಇದೆ ಅಂತಾದಾಗ ದ ಇನ್ನರ್ ಅಕಾಮಡೇಷನ್ ಆಲ್ಸೋ ಬಿಕಮ್ ವೆರಿ ಈಸಿ. ಸೊ ಅಕಾಮಡೇಷನ್ ಆಫ್ ವೇರಿಯಸ್ ಆರ್ಗನ್ಸ್ ಆ್ಯಂಡ್ ಆರ್ಗನ್ ಸಿಸ್ಟಮ್ ಆ್ಯಕ್ಚುಲಿ ವೆರಿ ಈಸಿ. ದಿಸ್ ಈಸ್ ಹೌ, ಆನ್ ದ ಬೇಸಿಸ್ ಆಫ್ ಇನ್ನರ್ ಕ್ಯಾವಿಟಿ ರೀಜನ್, presence of body cavity, the organisms are classified into whether that is acoelomic or pseudocoelomic or eucoelomic. Acoelomically, Platyhelminthes, there is no body cavity at all, but they are trilayered. So next Aschelminthes ಗೆ ಬಂದರೆ body cavity is present, but primitive type of body cavity is there, that is called pseudocoelomic. And Annelida onwards we see well developed, well defined body cavity, that is called eucoelomic body condition. So this is how we see the body cavity. So ಇದರ ಜೊತೆಗೆ ಬಾಡಿ ಕ್ಯಾವಿಟಿಯ ಜೊತೆಗೆ ಇಲ್ಲಿ ಸೀಲೋಮ್ ಸಮ್ಟೈಮ್ಸ್ ಕೆಲವು ಸರಿ ವ್ಯತ್ಯಾಸ ಕಾಣ್ಬೋದು. ಇನ್ನು ಆರ್ಥ್ರೋಪೋಡ ಇಲ್ಲಿ ಅಫ್ಕೋರ್ಸ್ ವೆಲ್ ಡೆವಲಪ್ಡ್ ಬಾಡಿ ಕ್ಯಾವಿಟಿ ಇಸ್ ಪ್ರೆಸೆಂಟ್,
ವೇರ್ ದ ಬ್ಲಡ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ದಟ್ ರೀಜನ್. ಬ್ಲಡ್ಡು ಕೂಡ ಅಲ್ಲೇ ಫಿಲ್ ಆಗಿರ್ತದೆ. ದಟ್ ಈಸ್ ಕಾಲ್ಡ್ ಹೀಮೋಸೀಲ್. ಹೀಮೋಸೀಲಿಕ್ ಕಂಡೀಷನ್ ಅಥವಾ ಹೀಮೋಸೀಲ್ ಬಾಡಿ ಕ್ಯಾವಿಟಿ. Hemocoelic body cavity that we see in case of Annelida, body cavity is present, but where we see the blood also, the blood is colorless, that is a transparent nature. So fluid, colorless fluid, blood ಏನಿದೆ, that is actually present in the body cavity, through which actually the circulation normally occurs in those organisms, particularly in arthropoda. Such a type of body cavity is called hemocoel, hemocoelic condition anta kariತೀವಿ. So this is how, by considering the body cavity, the organisms are classified into various different groups. So this is how. So this is another important aspects in classification. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಅವುಗಳಲ್ಲಿ ಬಾಡಿ ಕ್ಯಾವಿಟಿ ಹೇಗಿದೆ, ಬಾಡಿಯ ಒಳಗೆ ಸ್ಪೇಸ್ ಆಗಿದೆ, ಬಾಡಿಯ ಸ್ಪೇಸು ಯಾವ ಗುಂಪಿಂದ ಫಾರ್ಮ್ ಆಗಿದೆ, ಅವುಗಳ ಸ್ಪೇಸ್ ಇದ್ದರೂ ಯಾಕೆ ಇಲ್ಲಿ ಇದಾಗಲಿಲ್ಲ ಅಂದರೆ, ಫಸ್ಟು ಇದರಲ್ಲಿ ಎಲ್ಲದು ಬಾಡಿ ಚಪ್ಪಟೆಯಾಗಿದೆ, ತೆಳುವಾಗಿ ಚಪ್ಪಟೆಯಾಗಿರೋದ್ರಿಂದ ಬಾಡಿ ಕ್ಯಾವಿಟಿ ಫಾರ್ಮ್ ಆಗೋದಕ್ಕೆ ಅನುಕೂಲವಾಗಲಿಲ್ಲ. ಅದಾದ ಮೇಲೆ ಆಸ್ಕೆಲ್ಮೆಂತಿಸಿಗೆ ಬರೋ ಹೊತ್ತಿಗೆ ಅವುಗಳು ದುಂಡು ಹುಳುಗಳು, ರೌಂಡ್ ವರ್ಮ್ಸ್ ಅಂತ ಕರಿತೀವಿ, ಅಲ್ಲಿ ಬಾಡಿ ಕ್ಯಾವಿಟಿ ಫಾರ್ಮ್ ಆಯಿತು. ಬಟ್ ಪ್ರಿಮಿಟಿವ್ ಟೈಪ್ ಆಫ್ ಬಾಡಿ ಕ್ಯಾವಿಟಿ ದಟ್ ಈಸ್ ಫಾರ್ಮ್ಡ್. ಸೊ ಇನ್ ದೀಸ್ ಆರ್ಗ್ಯಾನಿಸಮ್ಸ್ ಅವುಗಳನ್ನು ಸೂಡೋಸೀಲಮ್ ಅಂತ ಕರೆದ್ವಿ. ಆ್ಯಂಡ್ ಲೇಟರ್ Annelida ಆನ್ವರ್ಡ್ಸ್ ವೆಲ್ ಡಿಫೈನ್ಡ್, ವೆಲ್ ಡೆವಲಪ್ಡ್ ಬಾಡಿ ಕ್ಯಾವಿಟಿ ದಟ್ ವಿ ಸಿ, ದಟ್ ಈಸ್ ಕಾಲ್ಡ್ eucoelomic condition. eucoelomic condition ಅಂತ ಕರಿತೀವಿ. In these eucoelomic condition, that we see the coelom is present in the specific region, so that is lined by inner coelomic epithelium. ಅದರಲ್ಲೇ in case of arthropoda, next ಸ್ಟೆಪ್ಪಿಗೆ ಬರೋ ಹೊತ್ತಿಗೆ ಬಾಡಿ ಕ್ಯಾವಿಟಿ is called hemocoel, where the blood is also filled in the same region, so that is actually called hemocoel. So this is also one of the important aspects in classification of these organisms into various groups. ಸೊ ಹೀಗೆ ಇದು ಒಂದು ಆಸ್ಪೆಕ್ಟ್ ಆಗಿದೆ. ಸೊ ಉಳಿದಿರೋಂಥ ಆಸ್ಪೆಕ್ಟ್ಸನ್ನು ಲೆಟ್ ಮಿ ಎಕ್ಸ್ಪ್ಲೈನ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಇನ್ನೊಂದು ಕ್ಲಾಸಲ್ಲಿ ಉಳಿದಿದ್ದನ್ನು ಹೇಳಿಕೊಂಡು ಮುಂದಕ್ಕೆ ಹೋಗೋಣ. ಸೊ ದಿಸ್ ಈಸ್ ಹೌ. ಸೊ ಡ್ಯೂರಿಂಗ್ ಕ್ಲಾಸಿಫಿಕೇಷನ್ ದೀಸ್ ಆರ್ ದಿ ಡಿಫರೆಂಟ್ ಆಸ್ಪೆಕ್ಟ್ಸ್ ದೇ ಆರ್ ಕನ್ಸಿಡರ್ಡ್. ಈ ಎಲ್ಲ ಬೇರೆ ಬೇರೆ ಆಸ್ಪೆಕ್ಟ್ಸನ್ನು ಕನ್ಸಿಡರ್ ಮಾಡಿ ಕ್ಲಾಸಿಫಿಕೇಷನ್ನ ಮಾಡೋದಕ್ಕೆ ಇದನ್ನು ಮಾಡಿದ್ದಾರೆ, ಕ್ಲಾಸಿಫಿಕೇಷನನ್ನು, ವರ್ಗೀಕರಣವನ್ನು ಮಾಡಿದ್ದಾರೆ. ದಿಸ್ ಈಸ್ ಹೌ ದೇ ಆರ್ ಆ್ಯಕ್ಚುಲಿ ಗ್ರೂಪ್ಡ್. ಓಕೆ, ಥ್ಯಾಂಕ್ ಯು. ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.